ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, 2021 ಮತ್ತು 22ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತಿರುವಂತಹ SSLC ವಿದ್ಯಾರ್ಥಿಗಳಿಗಾಗಿ 10 ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತಹ ವಿಡಿಯೋ ಸರಣಿಗಳನ್ನು ಆರಂಭಿಸಿದ್ದು, ಅದರ ಪ್ರಯುಕ್ತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೋಲಾರ ಜಿಲ್ಲೆಯವರು ರಚಿಸಿರುವಂತಹ ಒಂದು ಮಾದರಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಯ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತಹ ಪ್ರಯತ್ನ ಮಾಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಒಂದು ಟೆಕ್ಸ್ಟ್ ಬುಕ್ ಮತ್ತು ನೋಟ್ಬುಕ್ಗಳು ಹಾಗೂ ಪೆನ್ನುಗಳೊಂದಿಗೆ ಸಿದ್ಧರಾಗಿರಬೇಕಂತ ಹೇಳಿ ನಾನು ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು ಮೊದಲು ಭೌತ ವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿರುವಂತಹ ಕೋಲಾರ ಜಿಲ್ಲೆಯ ಉಪನಿರ್ದೇಶಕರ ಕಾರ್ಯಾಲಯಕ್ಕೆ ತಮ್ಮೆಲ್ಲರಿಗೂ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಅವರು ರಚಿಸಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ಚರ್ಚೆಯ ಮೂಲಕ ಬಿಡಿಸುವಂತಹ ಪ್ರಯತ್ನ ಮಾಡ್ತಾ ಹೋಗೋಣ. ಮೊದಲನೆಯ ಒಂದು ಪ್ರಶ್ನೆ, ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸವೆಂದರೆ? ಎರಡೂ ಕೂಡ ವಿದ್ಯುಜ್ಜನಕನೇ ಇದೆ, ಅಂದರೆ ಡೈನೋಮನೇ ಇದೆ, ಜನರೇಟರೇ ಇದೆ. ಒಂದು ಪರ್ಯಾಯ ವಿದ್ಯುಜ್ಜನಕ ಇದೆ, ಇನ್ನೊಂದು ನೇರ ವಿದ್ಯುಜ್ಜನಕ ಇದೆ. ಇಲ್ಲಿ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಹೇಳಿಕೆ ಮತ್ತು ಸರಿಯಾದಂತಹ ವ್ಯತ್ಯಾಸ ಯಾವುದಂಥೇಳಿ ನಾವು ಅದನ್ನು ಫೈಂಡ್ ಔಟ್ ಮಾಡಬೇಕು. ಹೇಳಿಕೆ 1 ನೋಡಿ, ಪರ್ಯಾಯ ವಿದ್ಯುಜ್ಜನಕವು ವಿದ್ಯುತ್ ಕಾಂತವನ್ನು ಹೊಂದಿದೆ, ಆದರೆ ನೇರ ವಿದ್ಯುಜ್ಜನಕವು ಶಾಶ್ವತ ಕಾಂತವನ್ನು ಹೊಂದಿದೆ. ಈ ಹೇಳಿಕೆ ಅಷ್ಟೊಂದು ಕರೆಕ್ಟ್ ಅಂತ ನಮಗೆ ಅನಿಸೋದಿಲ್ಲ. ಹೇಳಿಕೆ ಬಿ ನೋಡಿ, ನೇರ ವಿದ್ಯುಜ್ಜನಕವು ಹೆಚ್ಚಿನ ವಿಭವಾಂತರವನ್ನು ಉತ್ಪಾದಿಸುತ್ತದೆ. ಇದು ಕೂಡ ಅಷ್ಟೊಂದು ಸಮಂಜಸವಲ್ಲದ ಒಂದು ಹೇಳಿಕೆಯಾಗಿರುತ್ತದೆ. ಅದೇ ರೀತಿಯಲ್ಲಿ ಆಯ್ಕೆ ಸಿ ನೋಡಿ, ಪರ್ಯಾಯ ವಿದ್ಯುಜ್ಜನಕ ಹೆಚ್ಚಿನ ವಿಭವಾಂತರವನ್ನು ಉತ್ಪಾದಿಸುತ್ತದೆ. ಇದು ಕೂಡ ಅಷ್ಟೊಂದು ಸಮಂಜಸವಾದಂತಹ ಹೇಳಿಕೆ ಆಗುವುದಿಲ್ಲ. ನಮಗೆ ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಗಳ ನಡುವಿನ ವ್ಯತ್ಯಾಸ ಸಿಗಬೇಕು. ಆ ರೀತಿಯ ಇರುವಂತಹ ಒಂದು ಹೇಳಿಕೆಯನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಎ ಬಿ ಸಿ 3 ಹೇಳಿಕೆಗಳು ನಮಗೆ ತಪ್ಪಂತ ಅನಿಸ್ತಾ ಇದೆ, ತಪ್ಪಿವೆ. ಹಾಗಾಗಿ ಇಲ್ಲಿ ಆಯ್ಕೆ ಡಿ ಸರಿಯಾದ ಉತ್ತರ ಆಗುತ್ತದೆ. ಅದನ್ನು ನೀವು ಪರೀಕ್ಷಿಸಬಹುದು ಕೂಡ. ಪರ್ಯಾಯ ವಿದ್ಯುಜ್ಜನಕ ಜಾರು ಉಂಗುರಗಳನ್ನು ಹೊಂದಿದೆ, ಆದರೆ ನೇರ ವಿದ್ಯುಜ್ಜನಕವು ದಿಕ್ ಪರಿವರ್ತಕಗಳನ್ನು ಹೊಂದಿರುತ್ತದೆ. ಇಲ್ಲಿ ಸರಿಯಾದಂತಹ ಒಂದು ಉತ್ತರ ಎಂದರೆ ಆಯ್ಕೆ ಡಿ ಆಗುತ್ತದೆ. ಆಯ್ಕೆ ಡಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 1ಗೆ ಆಯ್ಕೆ ಡಿ ಸರಿಯಾದ ಉತ್ತರ. ಇದಕ್ಕೆ ತಮಗೆ ಉತ್ತರವು ಬೇಕಾಗಿದ್ದಲ್ಲಿ ನೀವು ಪಠ್ಯಪುಸ್ತಕದಲ್ಲಿ ಕೂಡ ವೀಕ್ಷಣೆ ಮಾಡಬಹುದು. ಪಠ್ಯಪುಸ್ತಕ ಭಾಗ 1ರಲ್ಲಿ ಬರುವಂತಹ 163ನೇ ಒಂದು ಪುಟ ಸಂಖ್ಯೆಯಲ್ಲಿ ಇದಕ್ಕೆ ಉತ್ತರ ಸಿಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2, ಒಬ್ಬ ವ್ಯಕ್ತಿಯು ಬೆಂಕಿ ಪೊಟ್ಟಣ ಅಥವಾ ಲೈಟರ್ ಬಳಸದೆಯೇ ಕಾಗದವನ್ನು ಹೊತ್ತಿಸಲು ಈ ಮಸೂರದ ಅವಶ್ಯಕತೆ ಇದೆ. ಆಪ್ಷನ್ ಎ ದ್ವಿನಿಮ್ನ ಮಸೂರ, ಆಪ್ಷನ್ ಬಿ ನಿಮ್ನ ಮಸೂರ, ಆಪ್ಷನ್ ಸಿ ಪೀನ ಮಸೂರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದು ಬೆಳಕು ಪಾಠದಲ್ಲಿ ಬರುವಂತಹ ಒಂದು ಪ್ರಶ್ನೆಯಾಗಿದ್ದು, ಬೆಳಕು ಪಾಠದಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಆ ಚಟುವಟಿಕೆಯ ಆಧಾರಿತವಾಗಿರುವಂತಹ ಒಂದು ಪ್ರಶ್ನೆ ಇದು. 100ಕ್ಕೆ 100 ಅಂಕಗಳನ್ನು ಹೇಗೆ ತೆಗೆಯಬೇಕು ಅಂತಹ ಒಂದು ವಿಡಿಯೋ ನಾನು ಮಾಡಿದ್ದೆ. ಅದರಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಏನು ಪಠ್ಯಪುಸ್ತಕಗಳಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ಕೂಡ ನೋಡ್ಕೋಬೇಕು, ಚಟುವಟಿಕೆ ಆಧಾರಿತ ಪ್ರಶ್ನೆಗಳು ಕೂಡ ಬರುತ್ತವೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಚಟುವಟಿಕೆ ಆಧಾರಿತವಾಗಿರುವಂತಹ ಒಂದು ಪ್ರಶ್ನೆ ಬಂದಿದೆ. ಇದಕ್ಕೆ ಪುಟ ಸಂಖ್ಯೆ 110ರಲ್ಲಿ ತಮಗೆ ಸಿಗುತ್ತೆ ಇದಕ್ಕೆ ಉತ್ತರ. ಇದಕ್ಕೆ ಸರಿಯಾದಂತಹ ಉತ್ತರ ಪೀನ ಮಸೂರ. ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವುದರಿಂದ ಅಲ್ಲಿ ಉಷ್ಣತೆ ಹೆಚ್ಚು ಉತ್ಪತ್ತಿಯಾಗಿ ಆ ಉಷ್ಣತೆಯ ಸಹಾಯದಿಂದ ನಾವು ಕಾಗದವನ್ನು ಏನು ಮಾಡಬಹುದು, ಹೊತ್ತಿಸಬಹುದು. ಇದನ್ನು ನಮ್ಮ ವಿದ್ಯಾರ್ಥಿಗಳು ಕೂಡ ಕೆಲವೊಬ್ಬ ವಿದ್ಯಾರ್ಥಿಗಳು ಇದನ್ನು ಆ್ಯಕ್ಟಿವಿಟಿಯಾಗಿ ತಾವು ಮಾಡಿರಬಹುದು ಕೂಡ, ಇದರ ಜೊತೆ ಆಟ ಆಡಿರಬಹುದು ಕೂಡ. ಪೀನ ಮಸೂರದ ಸಹಾಯದಿಂದ ಕಾಗದವನ್ನು ಸುಡುವಂತಹ ಒಂದು ಚಟುವಟಿಕೆಯನ್ನು ತಾವು ತಮ್ಮ ಒಂದು ಬಾಲ್ಯದಲ್ಲಿಯೇ ಮಾಡಿರಬಹುದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 3ನೇ ಒಂದು ಪ್ರಶ್ನೆ,
ಓಮನ SI ಏಕಮಾನ ಯಾವುದು? ಇಲ್ಲಿ ಒಂದು ಸ್ವಲ್ಪ ಮಿಸ್ಪ್ರಿಂಟ್ ಆಗಿದೆ. ಸೊ ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ರೀತಿಯ ಮಿಸ್ಪ್ರಿಂಟ್ಗಳು ಆಗಿರುವುದಿಲ್ಲ. ಈ ರೀತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಜಿಲ್ಲೆಯವರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಬಿಡಿಸುತ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಮಿಸ್ಪ್ರಿಂಟ್ ಆಗಿರುತ್ತದೆ ಟೈಪ್ ಮಾಡುವಾಗ ಏನಾದರೂ ಕೆಲವೊಂದು ಕಾರಣಗಳಿಂದ. ಬಟ್ ವಾರ್ಷಿಕ ಪರೀಕ್ಷೆಗಳಲ್ಲಿ ಈ ರೀತಿಯಲ್ಲಿ ಯಾವುದೇ ರೀತಿಯ ತಮಗೆ ಮುದ್ರಣ ದೋಷ ಕಂಡು ಬರುವುದಿಲ್ಲ. ಒಂದು ವೇಳೆ ಏನಾದರೂ ಅಲ್ಲಿ ಮುದ್ರಣ ದೋಷ ಕಂಡು ಬಂದರೆ, ಮಿಸ್ಪ್ರಿಂಟ್ ಆಗಿದ್ದರೆ ತಮಗೆ ಅಂಕಗಳು ಉಚಿತವಾಗಿ ಸಿಗುತ್ತವೆ, ಗ್ರೇಸ್ ಅಂಕಗಳು ಸಿಗುತ್ತವೆ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಪ್ರಶ್ನೆ ಏನಾಗಬೇಕಾಗಿತ್ತಪ್ಪ ಅಂದರೆ ರೋಧದ SI ಏಕಮಾನ ಯಾವುದು ಅಂತ ಆಗ್ಬಹುದಾಗಿತ್ತು ಇಲ್ಲಿ ಒಂದು ಪ್ರಶ್ನೆ. ಸೊ ನಾನು ಇಲ್ಲೊಂದು ಮುಖ್ಯವಾದ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಸಾಕಷ್ಟು ಕೆಲವೊಂದು ಪರಿಕಲ್ಪನೆಗಳು ಬರ್ತಾ ಇರ್ತವ. ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಿರುವಂತಹ ಪರಿಕಲ್ಪನೆಗಳಿರ್ತವ. ಅಂದರೆ ರೋಧ, ವಿಭವಾಂತರ, ವಿದ್ಯುತ್ ಪ್ರವಾಹ, ವಿದ್ಯುತ್ ಸಾಮರ್ಥ್ಯ, ಅವೆಲ್ಲವುಗಳ ಒಂದು ಏಕಮಾನವನ್ನು ತಾವು ಒಂದು ಕಡೆ ಬರೆದಿಟ್ಕೊಂಡು ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ರೋಧದ ಏಕಮಾನ SI ಏಕಮಾನ ಕೇಳಿದರೆ ಸರಿಯಾದ ಉತ್ತರ ಏನಾಗುತ್ತದೆ? ಓಮ್ ಆಗುತ್ತದೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ಅದೇ ರೀತಿಯಲ್ಲಿ ರೋಧಶೀಲತೆಯ ಏಕಮಾನ ಅವರು ಕೇಳಿದ್ದಲ್ಲಿ ಓಮ್ ಮೀಟರ್ ಆಗುತ್ತದೆ. ಅದೇ ರೀತಿಯಲ್ಲಿ ವಿದ್ಯುತ್ ಪ್ರವಾಹದ ಏಕಮಾನವನ್ನು ಕೇಳಿದರೆ ಅಂಪೇರ್ ಆಗುತ್ತದೆ. ಅದೇ ರೀತಿಯಲ್ಲಿ ವಿಭವಾಂತರದ ಏಕಮಾನವನ್ನು ಕೇಳಿದರೆ ವೋಲ್ಟ್ ಅಂತ ಆಗುತ್ತದೆ. ಸೊ ಏಕಮಾನಗಳನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೋಬೇಕು. ಈ ರೀತಿಯಲ್ಲಿ ಬಹು ಆಯ್ಕೆಯಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನು ಒಂದು ಅಂಕದ ಪ್ರಶ್ನೆ ಬಂತು. ಒಂದು ಮಸೂರದ ಸಾಮರ್ಥ್ಯ ಪ್ಲಸ್ ಇದೆ ನೋಡಿ, ನೆನ್ಪಿಟ್ಕೋಬೇಕು. +2.0D. ಡಿ ಅಂದರೆ ಅದಕ್ಕೆ ಡಯಾಪ್ಟರ್, ನೆನ್ಪಿಟ್ಕೋಬೇಕು. ಮಸೂರದ ಸಾಮರ್ಥ್ಯದ ಏಕಮಾನ ಯಾವುದು ಅಂತ ಕೂಡ ಕೇಳ್ತಾ ಇರ್ತಾರೆ. ನಾವು ಮಸೂರದ ಸಾಮರ್ಥ್ಯವನ್ನು ಡಯಾಪ್ಟರ್ನಲ್ಲಿ ಹೇಳುತ್ತೇವೆ. ಡಿ ಅಂದರೆ ಡಯಾಪ್ಟರ್. ಇದು ಯಾವ ವಿಧದ ಮಸೂರ? ಸೊ ಮಸೂರಗಳಲ್ಲಿ ಎರಡು ರೀತಿಯ ಮಸೂರಗಳಿರ್ತವೆ. ಒಂದು ಪೀನ ಮಸೂರ ಅಂತ ಇರುತ್ತದೆ, ಇನ್ನೊಂದು ನಿಮ್ನ ಮಸೂರ ಅಂತ ಇರುತ್ತದೆ. ಸೊ ಇನ್ನು ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿದ್ದರೆ, ನೆನ್ಪಿಟ್ಕೋಬೇಕು, ಧನಾತ್ಮಕವಾಗಿದ್ದರೆ ಅದು ಪೀನ ಮಸೂರ ಅಂತ ಹೇಳಿ ಕರೆಯುತ್ತೇವೆ. ಹಾಗಾದರೆ ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿದ್ದರೆ, ನೆಗೆಟಿವ್ ಏನಾದರೂ ಇದ್ದಿದ್ರೆ ಅದು ನಿಮ್ನ ಮಸೂರ ಅಂತ ಅರ್ಥ. ಇನ್ನು ಪ್ರಶ್ನೆ ಸಂಖ್ಯೆ 5, ಬೆಳಕಿನ ವಕ್ರೀಭವನಕ್ಕೆ ಕಾರಣವೇನು? ಸೊ ಬೆಳಕಿನ ವಕ್ರೀಭವನ ಅಂದ್ರೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಅದರ ಪಥದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತದೆ. ಅದು ಸ್ವಲ್ಪ ಬಾಗಿದಂತೆ ನಮಗೆ ಕಂಡು ಬರುತ್ತದೆ. ಅದನ್ನೇ ನಾವು ಬೆಳಕಿನ ವಕ್ರೀಭವನ ಅಂಥೇಳಿ ನಾವು ಕರೆಯುತ್ತೇವೆ. ಒಂದು ಚಿತ್ರ ಕೂಡ ನಾನು ನಿಮಗೆ ತೋರಿಸುತ್ತೇನೆ. ನಿಮಗೆ ಅದರ ಮೂಲಕ ಒಂದು ಸ್ವಲ್ಪ ನಿಮಗೆ ಐಡಿಯಾ ಬರಬಹುದು. ಇಲ್ಲಿ ನೋಡಿ, ಅಲ್ಲಿ ಒಂದು ಬೆಳಕಿನ ಕಿರಣ ಚಲಿಸಿ ಬರ್ತಾ ಇದೆ. ಇಲ್ಲಿ ಒಂದು ಗಾಜಿನ ಒಂದು ಸ್ಲ್ಯಾಬ್, ಗಾಜಿನ ಚಪ್ಪಡಿ ಇದೆ. ಇದು ಗಾಜು. ಸೊ ಇದು ಗಾಳಿ ಮಾಧ್ಯಮದ ಮೂಲಕ ಗಾಜಿನ ಮಾಧ್ಯಮಕ್ಕೆ ಬೆಳಕಿನ ಕಿರಣ ಚಲಿಸಿ ಬರ್ತಾ ಇದೆ. ಬರುವಾಗ ಅದು ಸ್ಟ್ರೇಟ್ ಆಗಿ ಹೋಗದೆ ಸ್ವಲ್ಪ ಈ ರೀತಿಯಲ್ಲಿ ಬೆಂಡ್ ಆಗಿ ಚಲಿಸ್ತಾ ಇದೆ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕಿನ ಪಥದಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳು ಕಂಡು ಬರುತ್ತವೆ. ಇದನ್ನೇ ನಾವು ಬೆಳಕಿನ ವಕ್ರೀಭವನ ಅಂಥೇಳಿ ಕರೆಯುತ್ತೇವೆ. ಸೊ ಯಾಕೆ ಬೆಳಕಿನ ವಕ್ರೀಭವನ ಆಗುತ್ತದೆ ಅನ್ನೋದು ಒಂದು ಪ್ರಶ್ನೆ. ಬೆಳಕಿನ ವಕ್ರೀಭವನಕ್ಕೆ ಮುಖ್ಯ ಕಾರಣ ಏನು? ಸೊ ಈ ಬೆಳಕಿನ ಕಿರಣದ ವೇಗದಲ್ಲಿ ಬದಲಾವಣೆ ಆಗುತ್ತದೆ. ಇದೇ ಸ್ಪೀಡಲ್ಲಿ ಬರೋದಿಲ್ಲ. ಒಂದು ವೇಳೆ ಇದೇ ಸ್ಪೀಡಲ್ಲಿ ಬರ್ತಾ ಇದ್ದರೆ ಬೆಳಕು ಈ ಒಂದು ಪಥದಲ್ಲಿ ಬರ್ತಾ ಇತ್ತು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಎಂಟ್ರಿ ಆದಾಗ, ಪ್ರವಹಿಸಿದಾಗ ಅಲ್ಲಿ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗುತ್ತದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬೆಳಕಿನ ವೇಗದಲ್ಲಿ ಬದಲಾವಣೆ ಆಗುವುದೇ ಬೆಳಕಿನ ವಕ್ರೀಭವನಕ್ಕೆ ಮುಖ್ಯ ಕಾರಣ ಅಂಥೇಳಿ ನಾವು ಹೇಳಬೇಕಾಗುತ್ತದೆ. ಇನ್ನು ನಾವು ಒಂದು ಅಂಕದ ಪ್ರಶ್ನೆಗಳು ಕೂಡ ನೋಡಿದ್ವಿ. ನೋಡಿ ಯಾವ ರೀತಿಯಲ್ಲಿ ಪ್ರಶ್ನೆಗಳೆಲ್ಲ ತುಂಬ ಸುಲಭವಾಗಿದ್ವು. ಪ್ರಶ್ನೆ ಸ್ವಲ್ಪ ಕಠಿಣ ಅಂತ ಅನಿಸ್ತಾ ಇರ್ತದೆ, ಬಟ್ ಉತ್ತರ ತುಂಬ ಸಿಂಪಲ್ ಆಗಿರ್ತದೆ. ನಾವು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋತಾ ಹೋಗಬೇಕು. ಈ ರೀತಿಯಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋದಂತೆಲ್ಲ ನಮ್ಮ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ನಾವು ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಕೂಡ ಪಡೆಯಬಹುದು. ಸೊ ಇನ್ನು ನಾವೀಗ ಎರಡನೆಯ ಒಂದು 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 6, ಒಂದು ವಸ್ತುವನ್ನು ನಿಮ್ನ ಮಸೂರದ ಅನಂತ ದೂರದಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಸೊ ಬೆಳಕು ಪಾಠದಲ್ಲಿ ರೇಖಾಚಿತ್ರಗಳನ್ನು ಕೇಳ್ತಾನೆ ಇರ್ತಾರೆ. ನೀವು ನೆನ್ಪಿಟ್ಕೋಬೇಕು, ಪೀನ ಮಸೂರಕ್ಕೆ ಸಂಬಂಧಪಟ್ಟ ಹಾಗೆ ABCDEF ಅಂತ 6 ರೇಖಾಚಿತ್ರಗಳಿರ್ತವ. ಆದರೆ ನಿಮ್ನ ಮಸೂರದಕ್ಕೆ ಸಂಬಂಧಪಟ್ಟ ಹಾಗೆ 2 ರೇಖಾಚಿತ್ರಗಳಿರ್ತವ, ಒಂದು A ಮತ್ತು B ಅಂಥೇಳಿ.
ಸೊ ಇಲ್ಲಿ ನಮಗೆ ಅನಂತ ದೂರದಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಸೊ 2 ಅಂಕಕ್ಕೆ ಕೇಳ್ತಾ ಇದ್ದಾರೆ. ಇದೊಂದೊಂದು ಸಲ 3 ಅಂಕಕ್ಕೆ ಕೂಡ ಕೇಳ್ತಾ ಇರ್ತಾರೆ. ಅಂದರೆ ರೇಖಾಚಿತ್ರವನ್ನು ಬರೆದು ಅದರ ಪ್ರತಿಬಿಂಬ ಹೇಗೆ ಉಂಟಾಗ್ತಾ ಇದ್ರೆ ಅದರ ಸ್ವಭಾವ ಗಾತ್ರವನ್ನು ತಿಳಿಸಿ ಅಂತ ಕೂಡ ಕೇಳ್ತಾ ಇರ್ತಾರೆ. ಇಲ್ಲಿ ಕೇವಲ ರೇಖಾಚಿತ್ರ ಮಾತ್ರ ಕೇಳಿದ್ದಾರೆ. ಸೊ ಅದಕ್ಕಾಗಿ 2 ಅಂಕ. ರೇಖಾಚಿತ್ರದ ಸಹಾಯದೊಂದಿಗೆ ಒಂದು ವೇಳೆ ಏನಾದರೂ ಅವರು ಅಲ್ಲಿ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವೆಲ್ಲವನ್ನು ತಿಳಿಸಿ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ 3 ಅಂಕಕ್ಕೆ ಬರ್ತಾ ಇತ್ತು. ಹಾಗಾಗಿ ಈ ಬೆಳಕು ಪಾಠದ ಮೇಲೆ ಈ ಒಂದು ವರ್ಷದಲ್ಲಿ ಸುಮಾರು 10 ರಿಂದ 12 ಅಂಕಗಳು ಬರುವುದರಿಂದ ಎಲ್ಲ ರೇಖಾಚಿತ್ರಗಳನ್ನು ತಾವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಟ್ಕೋಬೇಕು. ಈಗ ನಾನು ಈ ಒಂದು 6ನೇ ಪ್ರಶ್ನೆಯ ರೇಖಾಚಿತ್ರವನ್ನು ಕೂಡ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ತಾವು ವೀಕ್ಷಣೆ ಮಾಡಬಹುದು. ನೋಡಿ, ಒಂದು ವಸ್ತುವನ್ನು ನಿಮ್ನ ಮಸೂರದಿಂದ ಅನಂತ ದೂರದಲ್ಲಿಟ್ಟಾಗ, ವಸ್ತುವೊಂದನ್ನು ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಬೀಳ್ತಾ ಇದೆ ನೋಡ್ರಿ, ಎಫ್ ಮೇಲೆ ಬೀಳ್ತಾ ಇದೆ. ಸೊ ಇಷ್ಟೇ ರೇಖಾಚಿತ್ರ ಹಾಕಬೇಕು ನೋಡಿ. ಪ್ರಶ್ನೆ ಎಷ್ಟಿರ್ತದೆ ಅಷ್ಟೇ ನಾವು ಉತ್ತರ ಬರೀಬೇಕು. ಇಲ್ಲಿ ಕೇವಲ ರೇಖಾಚಿತ್ರವನ್ನು ಮಾತ್ರ ಹಾಕಂತ ಹೇಳಿದ್ದಾರೆ, ಅದಕ್ಕಾಗಿ ರೇಖಾಚಿತ್ರವನ್ನು ಮಾತ್ರ ಹಾಕಬೇಕು. ಅವರು ಒಂದು ವೇಳೆ ಪ್ರತಿಬಿಂಬದ ಸ್ಥಾನ, ಗಾತ್ರ, ಸ್ವಭಾವ ಕೇಳಿದಾಗ ಇವೆಲ್ಲವನ್ನು ನಾವು ಬರಿಬೇಕಾಗುತ್ತದೆ. ನೆನ್ಪಿಟ್ಕೊಳ್ಳಿ, ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟ ಹಾಗೆ 2 ರೇಖಾಚಿತ್ರಗಳಿರ್ತಾವ. ಇನ್ನು ಪಿನ ಮಸೂರಕ್ಕೆ ಸಂಬಂಧಪಟ್ಟ ಹಾಗೆ 6 ರೇಖಾಚಿತ್ರಗಳಿರ್ತಾವ. ಅದೇ ರೀತಿಯಲ್ಲಿ ದರ್ಪಣಗಳಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಒಂದು ನಿಮ್ನ ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ 6 ರೇಖಾಚಿತ್ರಗಳಿರ್ತಾವ. ಆದರೆ ಪಿಣ ದರ್ಪಣಕ್ಕೆ ಸಂಬಂಧಪಟ್ಟ ಹಾಗೆ 2 ರೇಖಾಚಿತ್ರಗಳಿರ್ತಾವ. ಅವೆಲ್ಲವುಗಳನ್ನು ತಾವು ಸರಿಯಾಗಿ ನೋಡ್ಕೋಬೇಕಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7ನೇ ಪ್ರಶ್ನೆ ಸಂಖ್ಯೆ ನೋಡೋಣ. ಈಗ ಏನಿದೆ 7ನೇದಪ್ಪ ಅಂದರೆ ಒಂದು ವಿದ್ಯುತ್ ಶಕ್ತಿ ಪಾಠದಿಂದ ಒಂದು ಲೆಕ್ಕ ಬಂದಿದೆ, ಪ್ರಾಬ್ಲಮ್ ಬಂದಿದೆ. ತುಂಬ ಸಿಂಪಲ್ ಆಗಿದೆ. 8 ಓಮ್ ರೋಧವಿರುವ ವಿದ್ಯುತ್ ಹೀಟರ್ನಲ್ಲಿ 15 ಆಂಪಿಯರ್ ವಿದ್ಯುತ್ 2 ಗಂಟೆಗಳ ಕಾಲ ಪ್ರವಹಿಸಿದಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಲೆಕ್ಕ ಹಾಕಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಉಷ್ಣವನ್ನು ಕಂಡುಹಿಡಿಯಬೇಕಾಗುತ್ತದೆ. ಸೊ ಇದಕ್ಕೆ ನಾನು ಫಾರ್ಮುಲಾ ಹೇಳ್ತೀನಿ, ಡಾಟಾ ಹೇಳ್ತೀನಿ, ಎಲ್ಲವನ್ನು ಹೇಳ್ತೀನಿ. ಲೆಕ್ಕ ಮಾಡಿ ಇದನ್ನು ಬಿಡಿಸಿ ತಾವು ಕೆಳಗಡೆ ಉತ್ತರವನ್ನು ಕಮೆಂಟ್ ಮಾಡಿ. ಸೊ ಇಲ್ಲಿ ನಾವು ಯಾವ ಒಂದು ಫಾರ್ಮುಲಾ ಸೂತ್ರವನ್ನು ಅಪ್ಲೈ ಮಾಡಬೇಕಪ್ಪ ಅಂದರೆ ಜೌಲನ ಉಷ್ಣೋತ್ಪಾದನಾ ಸೂತ್ರದಿದೆಯಲ್ಲ, H=I² RT. ಎಸ್, H=I² RT. ಯಾಕಂದರೆ ಇಲ್ಲಿ I ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ ಮತ್ತು T ಕೊಟ್ಟಿದ್ದಾರೆ. ಈ T ಇದೆಯಲ್ಲ, ಇದು ಅವರ್ಸ್ನಲ್ಲಿದೆ, ಗಂಟೆಯಲ್ಲಿದೆ. ನಾವು ಇದನ್ನು ಕನ್ವರ್ಟ್ ಮಾಡಬೇಕಾಗುತ್ತದೆ, ಸೆಕೆಂಡ್ಗಳಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತದೆ. ಸೊ ಇಲ್ಲಿ H=I². ಅಂದರೆ ಏನಾಗಬೇಕು, 15 ಸ್ಕ್ವಯರ್ 225 ಆಗುತ್ತದೆ. ಇಂಟು R, H=I² R ಇಂಟು T, ಹೌದಿಲ್ಲ. ಮತ್ತು R ಅಂತಂದರೆ ಇಲ್ಲಿ 8. ಸೊ ಇಂಟು 225 ಇಂಟು 8 ಇಂಟು ಈ 2 ಗಂಟೆ ಇದೆಯಲ್ಲ, ಇದು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಇದನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡಿದಾಗ 7200 ಆಗುತ್ತದೆ. ಓಕೆ, 7200 ಆಗುತ್ತದೆ. ಸೊ ಟೋಟಲಿ ಇಲ್ಲಿ ಏನಾಗುತ್ತದೆ, 225 ಇಂಟು 8 ಇಂಟು 7200. ಇದನ್ನು ನೀವು ಮಲ್ಟಿಪ್ಲಿಕೇಶನ್ ಮಾಡಿ, ಗುಣಾಕಾರ ಮಾಡಿ, ಗುಣಿಸಿ ಬಂದಿರುವಂತಹ ಉತ್ತರನೇ ಏನಾಗುತ್ತದೆ, ನಮ್ಮ ಉಷ್ಣ ಆಗುತ್ತದೆ. ಸೊ ಉಷ್ಣದ ಏಕಮಾನ ಜೂಲ್ನಲ್ಲಿ ನೀವು ಅದನ್ನು ಬರೆಯಬಹುದು ಏಕಮಾನದೊಂದಿಗೆ. ಸೊ ಉತ್ತರವನ್ನು ನೋಡೋಣ ಯಾರು ಸರಿಯಾಗಿ ಕಮೆಂಟ್ ಮಾಡ್ತೀರ ಅಂತ ಹೇಳಿ. ನೆಕ್ಸ್ಟ್ 8ನೇ ಒಂದು ಪ್ರಶ್ನೆ ನೋಡಿ. ಉಷ್ಣೋತ್ಪಾದನಾ ಸಾಧನಗಳಲ್ಲಿ, ಉಷ್ಣವನ್ನು ಉತ್ಪಾದನೆ ಮಾಡುವಂತಹ ಸಾಧನಗಳಲ್ಲಿ ಶುದ್ಧ ಲೋಹಗಳೇ ಬದಲಾಗಿ ಮಿಶ್ರ ಲೋಹಗಳನ್ನು ಬಳಸುವರು ಏಕೆ? ತುಂಬ ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ. ಸೊ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನಾವು ಶುದ್ಧ ಲೋಹಗಳನ್ನು ಬಳಸುವುದಿಲ್ಲ, ಮಿಶ್ರ ಲೋಹಗಳನ್ನೇ ಬಳಸುತ್ತೇವೆ. ಏಕಪ್ಪ ಅಂದರೆ ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳ ಒಂದು ರೋಧಶೀಲತೆ ಹೆಚ್ಚಾಗಿರುತ್ತದೆ. ಇನ್ನು ರೋಧಶೀಲತೆ ಹೆಚ್ಚಾಗುವುದರಿಂದ ಅವು ಹೆಚ್ಚು ಉಷ್ಣವನ್ನು ಉತ್ಪತ್ತಿ ಮಾಡುತ್ತವೆ. ಹಾಗಾಗಿ ನಾವು ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಶುದ್ಧ ಲೋಹಗಳ ಬದಲಾಗಿ ಮಿಶ್ರ ಲೋಹಗಳನ್ನೇ ಬಳಸುತ್ತೇವೆ ಅಂಥೇಳಿ ತಾವು ಬರೆಯಬಹುದು. ಓಕೆ, ತುಂಬ ಸಿಂಪಲ್ ಆಗಿತ್ತು ಇದಕ್ಕೆ ಒಂದು ಉತ್ತರ. 2 ಅಂಕದ ಪ್ರಶ್ನೆ, ಇಷ್ಟು ಬರೆದರೆ ಸಾಕು, ನಿಮ್ಮ ಉತ್ತರ ಸರಿಯಾಗುತ್ತದೆ. ಇನ್ನು 3ನೆಯ ಅಂಕದ ಒಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ. ಓಕೆ, ಈ ಒಂದು ಚಿತ್ರ ನಿಮಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ ಬಂದಿದೆ. ಪುಟ ಸಂಖ್ಯೆ 150ರಲ್ಲಿ ಇದಕ್ಕೆ ನಿಮಗೆ ಉತ್ತರ ಕೂಡ ಸಿಗುತ್ತದೆ. ಈಗ ಚಿತ್ರವನ್ನು ಕೂಡ ನಾನು ತೋರಿಸುತ್ತೇನೆ, ಒಂದ್ಸಲ ತಾವು ವೀಕ್ಷಣೆ ಮಾಡಬಹುದು. ಎಸ್, ಇದೇ ನೋಡಿ ಚಿತ್ರ. ಇಷ್ಟು ಚಿತ್ರ ಹಾಕಿದರೆ ಸಾಕು, ತಮಗೆ 3 ಅಂಕಗಳು ಸಿಗುತ್ತವೆ. ಇಲ್ಲಿ ಕೆ ಅಂದರೆ ಬ್ಯಾಟ್ರಿ ಆಗುತ್ತದೆ. ಇದು ಮತ್ತೆ ಇದೊಂದು ನೇರವಾದ ವಾಹಕದ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವಂತಹ ಒಂದು ಚಿತ್ರ ಆಗಿದೆ.
ಸೊ ಬ್ಯಾಟ್ರಿ ಮತ್ತು ಪ್ಲಗ್ ಕೀಗಳನ್ನು ನಾವು ಮೂಲಕ ಇದನ್ನು ನಾವು ಇದು ಬ್ಯಾಟ್ರಿ ಮತ್ತು ಇದು ಪ್ಲಗ್ ಕೀ, ಇದು ಬ್ಯಾಟ್ರಿ, ಇದು ಪ್ಲಗ್ ಕೀ. ಓಕೆ, ಸೊ ಇದು ಪ್ಲಸ್ ಮತ್ತು ಮೈನಸ್ ಸಿಂಬಲ್ ಇದೆಯಲ್ಲ, ಇದು ಬ್ಯಾಟ್ರಿಯನ್ನು ಸೂಚಿಸುತ್ತದೆ. ಇದು ಕೆ ಇದೆಯಲ್ಲ, ಇದು ಪ್ಲಗ್ ಕೀಯನ್ನು ಸೂಚಿಸುವಂತಹ ಒಂದು ಸಿಂಬಲ್ಗಳಾಗಿವೆ, ಸಂಕೇತಗಳಾಗಿವೆ. ಓಕೆ, ಇಷ್ಟು ಚಿತ್ರ ಹಾಕಿದರೆ ಸಾಕು, ತಮಗೆ 3 ಅಂಕಗಳು ಬರ್ತಾ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಆಧಾರದ ಮೇಲೆ. ಈಗ ನಾವು 9ನೇ ಪ್ರಶ್ನೆ ನೋಡಿದ ನಂತರ ಮತ್ತೆ 10ನೇ ಪ್ರಶ್ನೆ ಕಡೆಗೆ ನಾವೀಗ ಹೋಗ್ತಾ ಇದ್ದೀವಿ. ನೋಡಿ, 10ನೇ ಪ್ರಶ್ನೆ 3 ಅಂಕಕ್ಕೆ ಇದೆ, ABC ಅಂಥೇಳಿ ಒಂದು ಆಯ್ಕೆ ಕೂಡ ಕೊಟ್ಟಿದ್ದಾರೆ, ಚಾಯ್ಸ್ ಕೂಡ ತಮಗೆ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಈ ರೀತಿಯಲ್ಲಿ ನಿಮಗೆ ಚಾಯ್ಸ್ಗಳು ಕೂಡ ಬರ್ತಾವೆ. ಹಾಗಾಗಿ ನೀವು ನೋಡಬೇಕು, ಮೊದಲು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ನಾನು ಕೊಡಬಲ್ಲೆ ಎನ್ನುವಂತಹ ಒಂದು ತಮಗೆ ಕಾನ್ಫಿಡೆನ್ಸ್ ಇದ್ರೇ ತಾವು ಪೂರ್ತಿಯಾಗಿ ಇದನ್ನು ಬರೀಬೇಕು. ಇಲ್ಲ ಅಥವಾ ಒಂದು ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಪ್ರಶ್ನೆಯನ್ನು ಕೂಡ ತಾವು ಸರಿಯಾಗಿ ನೋಡ್ಕೋಬೇಕು. ಎರಡರಲ್ಲಿ ಯಾವ ಒಂದು ಪ್ರಶ್ನೆಗೆ ತಾವು ಉತ್ತಮವಾಗಿ ಅದಕ್ಕೆ ಉತ್ತರವನ್ನು ನಾನು ಬರೆಯಬಲ್ಲೆ ಎಂಬ ಒಂದು ತಮಗೆ ಅನಿಸುತ್ತದೆಯೋ ಆ ಪ್ರಶ್ನೆಯನ್ನೇ ಬಿಡಿಸ್ರಿ. ಈ ABC ಯಲ್ಲಿ ಎ ಬರುತ್ತೆ, ಬಿ ಬರಲ್ಲ, ಸಿ ಬರುತ್ತೆ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತದೆ. ಬರೆದ್ರೆ ಪೂರ್ತಿಯಾಗಿ ಬರಿಬೇಕಾಗುತ್ತದೆ, ಯಾಕಂದರೆ 3 ಅಂಕ ಸಿಗುತ್ತದೆ. ಅಥವಾ ಪ್ರಶ್ನೆ ತಮಗೆ ಪೂರ್ತಿಯಾಗಿ ಬರ್ತಾ ಇದ್ದರೆ ಪೂರ್ತಿಯಾಗಿ ಬರೀರಿ. ಸೊ ಇದರಲ್ಲಿ ಎ ಬರೆದು ಮತ್ತು ಕೆಳಗಡೆ ಇದು ಎರಡನೇದು ಬರೆಯೋದು ತಮಗೆ ಅಂಕಗಳನ್ನು ಕೊಡುವುದಿಲ್ಲ. ಕಂಪ್ಲೀಟಾಗಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತದೆ. ಸೊ ಎನಿವೇ, ಈಗ ಸಂಗಮ ದೂರ ಮತ್ತು ವಕ್ರತಾ ಕೇಂದ್ರಕ್ಕೆ ಇರುವ ಸಂಬಂಧ ಏನು? ಇಲ್ಲಿ ವಕ್ರತಾ ಕೇಂದ್ರ ಅನ್ನೋದಕ್ಕಿಂತ ವಕ್ರತಾ ತ್ರಿಜ್ಯ ಅಂತ ಬರಬೇಕಾಗಿತ್ತು. ಸೊ ನಾನು ಹೇಳಿದೆ ಈಗಾಗಲೇ, ಅಲ್ಲಲ್ಲಿ ಕೆಲವೊಂದು ಕಡೆ ಮಿಸ್ಪ್ರಿಂಟ್ಗಳು ಆಗುವಂತಹ ಅವಕಾಶಗಳು ಇರ್ತಾವ ಈ ರೀತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡುತ್ತಿರುವಂಥ ಸಂದರ್ಭದಲ್ಲಿ. ಸೊ ಸಂಗಮ ದೂರ ಮತ್ತು ವಕ್ರತಾ ಕೇಂದ್ರಕ್ಕೆ ಸಂಬಂಧ ಏನು? ಸಂಗಮ ದೂರ ಮತ್ತು ಮಸೂರದ ಸಾಮರ್ಥ್ಯಕ್ಕೆ ಇರುವ ಸಂಬಂಧ ಏನು? ಅದೇ ರೀತಿಯಲ್ಲಿ ಮಸೂರದ ವರ್ಧನೆ ಮತ್ತು ಪ್ರತಿಬಿಂಬ ಮತ್ತು ವಸ್ತುವಿನ ಎತ್ತರಕ್ಕೆ ಇರುವ ಸಂಬಂಧ ಏನು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ತುಂಬ ಸಿಂಪಲ್ ಇದೆ. ಈಗ ನಾನು ನಿಮಗೆ ಅದನ್ನು ಚಿತ್ರದ ಮೂಲಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ತಾವು ಒಂದು ಪೀನ ಮಸೂರ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ರಿ ಮತ್ತು ಇಲ್ಲೊಂದು ನಿಮ್ನ ಮಸೂರ ಚಿತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ಪೀನ ಮಸೂರ ಆಗಿರ್ಬೋದು, ನಿಮ್ನ ಮಸೂರ ಆಗಿರ್ಬೋದು, ಅಥವಾ ದರ್ಪಣ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಸಂಗಮ ದೂರ, ವಕ್ರತಾ ತ್ರಿಜ್ಯ ಅನ್ನೋದು ಇರುತ್ತೆ, ವಕ್ರತಾ ಕೇಂದ್ರ ಅನ್ನೋದು ಕೂಡ ಇರುತ್ತದೆ. ಸೊ ಇಲ್ಲಿ ಸಂಗಮ ದೂರ ಮತ್ತು ವಕ್ರತಾ ಕೇಂದ್ರಕ್ಕೆ ಇರುವ ಸಂಬಂಧ ಏನು ಅಂತ ನಮಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಸಂಗಮ ದೂರ ಎಂದರೇನು? ಇಲ್ಲಿ ದೃಕ್ಕೇಂದ್ರ ಇದೆಯಲ್ಲ, ಈ ದೃಕ್ಕೇಂದ್ರದಿಂದ ಮತ್ತು ಇಲ್ಲಿ ಬೆಳಕಿನ ಕಿರಣಗಳೆಲ್ಲ ಕೇಂದ್ರೀಕರಣ ಆಗಿದೆಯಲ್ಲ, F2, O ಮತ್ತು F2 ನಡುವಿನ ದೂರಕ್ಕೆ, O ಮತ್ತು F2 ನಡುವಿನ ದೂರಕ್ಕೆ ನಾವು ಸಂಗಮ ದೂರ ಅಂಥೇಳಿ ನಾವು ಕರೆಯುತ್ತೇವೆ. ಸೊ ಇಲ್ಲಿ ವಕ್ರತಾ ಕೇಂದ್ರ ಇದೆ 2F2, ಅಥವಾ ಇದನ್ನು ನಾವು ವಕ್ರತಾ ಕೇಂದ್ರ ಅಂತ ಕೂಡ ನಾವು ಕರೆಯಬಹುದು. ಸೊ ಈ ದೃಕ್ಕೇಂದ್ರ ಮತ್ತು 2F2 ನಡುವಿನ ದೂರಕ್ಕೆ ನಾವು ವಕ್ರತಾ ತ್ರಿಜ್ಯ ಅಂಥೇಳಿ ನಾವು ಕರೆಯುತ್ತೇವೆ. ಓಕೆ, ಸೊ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ಸೊ ಇಲ್ಲಿಂದ ಇಲ್ಲಿಗೆ ಅಂದರೆ ಓದಿಂದ F2ಗೆ ಎಷ್ಟು ದೂರ ಇರುತ್ತದೆಯೋ ಅದಕ್ಕಿಂತ ಡಬಲ್ ದೂರ ಇರುತ್ತದೆ ಈ ವಕ್ರತಾ ಕೇಂದ್ರಕ್ಕೆ 2F2 ತನಕ. ಸೊ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕೆ ಇರುವ ಸಂಬಂಧ ಏನು ಅಂತ ಕೇಳಿದ್ರೆ, ಸಂಗಮ ದೂರವು ವಕ್ರತಾ ತ್ರಿಜ್ಯದ 2ರಷ್ಟು ಇರುತ್ತದೆ. ಓಕೆ, ಇಲ್ಲಿಂದ ಇಲ್ಲಿಗೆ 2 ಮೀಟರ್ ಆಗಿದ್ದರೆ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಆಗಿರುತ್ತದೆ. ಓಕೆ, ಸೊ ವಕ್ರತಾ ತ್ರಿಜ್ಯ 4 ಇದ್ದರೆ ಅದರ ಅರ್ಧದಷ್ಟು ಇರುತ್ತದೆ ಇದು ಸಂಗಮ ದೂರ. ಸಂಗಮ ದೂರವು ಯಾವತ್ತೂ ಡಬಲ್ ಆಗಿರುತ್ತದೆ. ಯಾವುದಕ್ಕೆ? ವಕ್ರತಾ ತ್ರಿಜ್ಯಕ್ಕೆ. ಇದೊಂದು ಸ್ಟೇಟ್ಮೆಂಟ್ ನೀವು ಸರಿಯಾಗಿ ನೆನಪಿಟ್ಕೋಬೇಕು. ಏನು? ಸಂಗಮ ದೂರವು ವಕ್ರತಾ ತ್ರಿಜ್ಯದ 2ರಷ್ಟು ಇರುತ್ತದೆ. ಅದು ಮಸೂರನೇ ಇರ್ಬೋದು, ದರ್ಪಣನೇ ಇರ್ಬೋದು, ಎಲ್ಲೇ ಆಗಲಿ. ನೆಕ್ಸ್ಟ್ ಕ್ವಶನ್ ಏನಿತ್ತು? ಬಿ, ಸಂಗಮ ದೂರ ಮತ್ತು ಮಸೂರದ ಸಾಮರ್ಥ್ಯ. ಓಕೆ, ಮಸೂರದ ಸಾಮರ್ಥ್ಯವನ್ನು ನಾವು ಪಿನಿಂದ ಸೂಚಿಸುತ್ತೇವೆ, ಹೌದಾ? ಇನ್ನು ಸಂಗಮ ದೂರ ಅಂತಂದರೆ ನಾವು ಇದನ್ನು ಸ್ಮಾಲ್ ಎಫ್ನಿಂದ ಸೂಚಿಸುತ್ತೇವೆ. ಸೊ ಇದಕ್ಕೆ ಏನು ಸಂಬಂಧ? ಇದೊಂದು ಫಾರ್ಮುಲಾದ ಮೂಲಕ ನಾವು ಸುಲಭವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಬಹುದಲ್ಲ. ಮಸೂರದ ಸಾಮರ್ಥ್ಯವು ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಹೀಗೆ 1/f ಅಂತ ಬರೆದ್ರೆ ಅರ್ಥ ಏನು? ವಿಲೋಮಾನುಪಾತ. ವಿಲೋಮಾನುಪಾತ ಅಂದ್ರೇನು? ವಿರುದ್ಧವಾಗಿ. ಅಂದರೆ ಸಾಮರ್ಥ್ಯ ಹೆಚ್ಚಾದರೆ ಸಂಗಮ ದೂರ ಕಡಿಮೆಯಾಗುತ್ತದೆ. ಒಂದು ವೇಳೆ ಸಂಗಮ ದೂರ ಹೆಚ್ಚಾಯಿತಂದರೆ ಸಾಮರ್ಥ್ಯ
ಕಡಿಮೆ ಆಗುತ್ತೆ. ಒಂದು ಹೆಚ್ಚಾದರೆ ಇನ್ನೊಂದು ಕಡಿಮೆ, ವಿರುದ್ಧವಾಗಿರುತ್ತದೆ, ವಿಲೋಮಾನುಪಾತದಲ್ಲಿ ಇದೆ. ಪಿ ಅಂದರೆ ಸಾಮರ್ಥ್ಯ, ಮಸೂರದ ಸಾಮರ್ಥ್ಯವು, ಎಫ್ ಅಂದರೆ ಸಂಗಮ ದೂರ, ಮಸೂರದ ಸಾಮರ್ಥ್ಯವು ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಇದು ಒಂದು ಕೊಟೇಶನ್, ಇದೊಂದು ಸ್ಟೇಟ್ಮೆಂಟ್, ಸರಿಯಾಗಿ ನೆನ್ಪಿಟ್ಕೋಬೇಕು. ಮೂರನೇ ಸಿ ಏನು ಕೇಳಿದ್ರಪ್ಪ ಅಂದರೆ, ಈ ವರ್ಧನೆಗೂ ಮತ್ತು ಪ್ರತಿಬಿಂಬದ ಎತ್ತರ, ವಸ್ತುವಿನ ಎತ್ತರಕ್ಕೆ ಇರುವ ಸಂಬಂಧವೇನು ಅಂತ ಕೇಳ್ತಾ ಇದ್ರು. ಈ ವರ್ಧನೆಯ ಸೂತ್ರವನ್ನು ನೆನ್ಪಿಟ್ಕೊಂಡ್ರೂ ಕೂಡ ನಾವು ಇದನ್ನು ಇದನ್ನೇ ಸ್ಟೇಟ್ಮೆಂಟ್ ರೂಪದಲ್ಲಿ ಹೇಳಬೇಕು. ಇಲ್ಲಿ ಯಾವ ರೀತಿಯಲ್ಲಿ ಒಂದು ಫಾರ್ಮುಲಾವನ್ನೇ ನಾವು ಸ್ಟೇಟ್ಮೆಂಟ್ಗೆ ಕನ್ವರ್ಟ್ ಮಾಡಿದ್ವೋ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾವು ಸ್ಟೇಟ್ಮೆಂಟಲ್ಲಿ ಕನ್ವರ್ಟ್ ಮಾಡಬೇಕು. ಯಾವುದೇ ಒಂದು ವಸ್ತುವಿನ ವರ್ಧನೆಯು ಪ್ರತಿಬಿಂಬದ ಎತ್ತರ ಮತ್ತು ಆ ವಸ್ತುವಿನ ಎತ್ತರಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅಂತ ನಾವು ಹೇಳಿದರೆ ಮುಗಿದೋಯ್ತು. ಅನುಪಾತಕ್ಕೆ ಸಮವಾಗಿದೆ, ವರ್ಧನೆ ಯಾವುದಕ್ಕೆ ಸಮ? ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತಕ್ಕೆ ಸಮವಾಗಿದೆ ಅಂಥೇಳಿ ನಾವು ಒಂದು ಡೆಫಿನಿಷನ್, ಒಂದು ಸ್ಟೇಟ್ಮೆಂಟ್ ಮಾಡಿದರೆ ಮುಗಿದೋಯ್ತು, ನಿಮ್ಮ ಉತ್ತರ ಸರಿಯಾಗುತ್ತದೆ. ಅಥವಾ ಪ್ರಶ್ನೆ ನೋಡ್ರಿ, ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಬೆಳಕು ಪಾಠದ ಭಾಗ 1 ಭಾಗ 2 ವಿಡಿಯೋಗಳನ್ನು ಮಾಡಿದ್ದೇನೆ. ಅದರಲ್ಲಿ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬವನ್ನು ನಾನು ನಿಮಗೆ ವಿವರಿಸಿದ್ದೇನೆ ಕೂಡ. ಮತ್ತು ಬೆಳಕು ಪಾಠದ 3 ಮತ್ತು 4ನೇ ಭಾಗಗಳನ್ನು ಕೂಡ ಆದಷ್ಟು ಬೇಗ ಮಾಡಲಾಗುವುದು. ಸತ್ಯ ಪ್ರತಿಬಿಂಬ ಅಂದರೆ ಇದು ಬೆಳಕಿನ ಕಿರಣಗಳು ನಿಜವಾಗ್ಲೂ ಪ್ರತಿಫಲದ ನಂತರ ಸೇರ್ತಾ ಇದ್ದರೆ ಅದಕ್ಕೆ ನಾವು ಸತ್ಯ ಪ್ರತಿಬಿಂಬ ಅಂಥೇಳಿ ಕರೆಯುತ್ತೇವೆ. ನಾನು ಅಲ್ಲಿ ವಿವರಿಸಿದ್ದೇನೆ, ಒಂದು ಕೋಷ್ಟಕವನ್ನು ಕೂಡ ಕೊಟ್ಟಿದ್ದೇನೆ, ಆ ಒಂದು ವಿಡಿಯೋವನ್ನು ತಾವು ದಯವಿಟ್ಟು ವೀಕ್ಷಿಸಿ. ನೆಕ್ಸ್ಟ್, ವಕ್ರೀಭವನ ಸೂಚ್ಯಾಂಕ ಅವಲಂಬಿಸಿರುವ ಅಂಶಗಳು ಯಾವ್ಯಾವು? ವಕ್ರೀಭವನ ಯಾಕಾಗುತ್ತೆ? ಆ ವಕ್ರೀಭವನ ಒಂದು ಸೂಚ್ಯಾಂಕ ಯಾವ ಅಂಶಗಳನ್ನು ಅವಲಂಬಿಸಿದೆ ಅಂತ ಕೇಳಿದರೆ ತುಂಬ ಸಿಂಪಲ್. ಒಂದು ವಕ್ರೀಭವನ ಸೂಚ್ಯಾಂಕಗಳನ್ನು ಅವಲಂಬಿಸಿರುತ್ತೆ, ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 11, ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯು ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮಗಳು ಯಾವ್ಯಾವು? ತುಂಬ ನೇರವಾಗಿರುವಂತಹ ಒಂದು ಪ್ರಶ್ನೆ ಇದೆ. ಸೊ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಶಕ್ತಿಯ ಒಂದು ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಆ ಬೇಡಿಕೆ ಹೆಚ್ಚಾದಂತೆಲ್ಲ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಉಂಟಾಗ್ತಾ ಇವೆ ಅನ್ನೋದನ್ನು ನಾವು ಬರಿತಾ ಹೋಗಬೇಕು. ತುಂಬ ಸಿಂಪಲ್, ಏನೆಲ್ಲ ಒಂದು 3 ಅಂಕಕ್ಕೆ ಇದನ್ನು ಕೇಳಿರುವುದರಿಂದ ಕನಿಷ್ಠ ನಾವು ಒಂದು 3 ಪರಿಣಾಮಗಳನ್ನು ಬರೆದು 3 ಒಂದು ಕ್ರಮಗಳನ್ನು ಸೂಚಿಸುವುದು ಸೂಕ್ತ ಅಂತ ನನಗೆ ಅನಿಸ್ತಾ ಇದೆ. ಈ ಒಂದು ಪ್ರಶ್ನೆಗೆ ನಿಮ್ಮದೇ ಆಗಿರುವಂತಹ ವಾಕ್ಯಗಳ ಮೂಲಕ ಜನರಲ್ ಆಗಿ ತಾವು ಇದನ್ನು ವಿವರಿಸ್ತಾ ಹೋಗ್ಬೋದು. ಸೊ ಮೊದಲನೇದು ಏನು ಹೇಳ್ಬೋದು? ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯು ವಾಯುಮಾಲಿನ್ಯ, ಜಲಮಾಲಿನ್ಯ, ಮಣ್ಣು ಮಾಲಿನ್ಯ, ವಿಕಿರಣ ಮಾಲಿನ್ಯ, ಹೀಗೆ ವಿಕಿರಣ ಮಾಲಿನ್ಯಗಳಂತಹ ಅನೇಕ ಒಂದು ಮಾಲಿನ್ಯಗಳ ಮೂಲಕ ಒಟ್ಟಾರೆಯಾಗಿ ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ ಅಂಥೇಳಿ ನಾವು ಹೇಳ್ಬೋದು. ಒಂದನೇದು ಅಂಶ. ಎರಡನೇ ಪಾಯಿಂಟ್ ಏನು ಹೇಳ್ಬೋದಪ್ಪ ಅಂದರೆ, ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯು ಪಳೆಯುಳಿಕೆ ಇಂಧನಗಳನ್ನು ಅತಿಯಾಗಿ ಬಳಸುವಂತಾಗಿ ಸಾಕಷ್ಟು ಮಾಲಿನ್ಯಕಾರಕಗಳು ವಾತಾವರಣಕ್ಕೆ ಬಿಡುಗಡೆಯಾಗಿ ಆಮ್ಲ ಮಳೆಯನ್ನು ತರ್ತಾ ಇವೆ ಅಂಥೇಳಿ ಕೂಡ ನಾವು ಹೇಳ್ಬೋದು. ಶಾರ್ಟ್ಕಟ್ಟಲ್ಲಿ ಕೂಡ ನೀವು ಬರೀಬೋದು, ಪರಿಸರ ಮಾಲಿನ್ಯ ಉಂಟಾಗುತ್ತದೆ, ಆಮ್ಲ ಮಳೆಯನ್ನು ತರುತ್ತವೆ. ಈ ರೀತಿಯಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ವ್ಯಾಖ್ಯೆಗಳನ್ನು ಮಾಡಿ ಸಮಯ ಸಂದರ್ಭಗಳನ್ನು ನೋಡಿಕೊಂಡು ಉತ್ತಮವಾದಂತಹ ಒಂದು ವ್ಯಾಖ್ಯೆಯನ್ನು ರಚನೆ ಮಾಡಿ ತಾವು ಬರೀಬಹುದು. ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಏನು? ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಬರೀಬೇಕು. ಎರಡನೇ ಪಾಯಿಂಟ್ ಏನು ಬರೀಬೇಕು? ಆಮ್ಲ ಮಳೆ ಉಂಟಾಗುತ್ತೆ ಅಂತ ಹೇಳಿ ಬರೀಬೇಕು. ಮೂರನೇ ಪಾಯಿಂಟ್ ಏನು ಮಾಡಬೇಕು? ಹಸಿರುಮನೆ ಪರಿಣಾಮ, ಜಾಗತಿಕ ತಾಪದ ಏರಿಕೆಯಂತಹ ಒಂದು ಗಂಭೀರವಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯು ಅಂತ ಹೇಳಿ ಕೂಡ ಬರೀಬಹುದು. ಕ್ರಮಗಳನ್ನು, ಸೊ ಈ ಒಂದು ಪರಿಣಾಮಗಳನ್ನು ಕಡಿಮೆ ಮಾಡಲು ನೀವು ಯಾವ ಕ್ರಮಗಳನ್ನು ಸೂಚಿಸುವಿರಿ ಅಂತ ಕೇಳಿದಾಗ ಏನು ಹೇಳಬೇಕಾಗುತ್ತದೆ ನಾವು? ಸೊ ಪಳೆಯುಳಿಕೆ ಇಂಧನಗಳನ್ನು ಅಥವಾ ಮುಗಿದು ಹೋಗುವ ಒಂದು ಮುಗಿದು ಹೋಗುವ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ನವೀಕರಣಗೊಳ್ಳುವಂತಹ ಶಕ್ತಿಯನ್ನು ನಾವು ಹೆಚ್ಚು ಬಳಸಬೇಕು. ಅಥವಾ ಸಾರ್ವಜನಿಕ ಸಾರಿಗೆಯನ್ನು ನಾವು ಬಳಸಬೇಕು. ಕಡಿಮೆ ದೂರವನ್ನು ನಾವು ಕಡಿಮೆ ದೂರದ ಸ್ಥಳಗಳಿಗೆ ನಾವು ಚಲಿಸುವುದರ ಮೂಲಕ ಅಥವಾ ಸೈಕಲ್ಗಳನ್ನು ಬಳಸುವುದರ ಮೂಲಕ ನಾವು ಚಲಿಸಬೇಕು ಅಂಥೇಳಿ ಈ ರೀತಿಯ ಕೆಲವೊಂದು ಸೆಂಟೆನ್ಸ್ಗಳನ್ನು, ವ್ಯಾಖ್ಯೆಗಳನ್ನು ನೀವು ಬಳಸ್ತಾ ಹೋಗಬೇಕಾಗುತ್ತದೆ. ಜೊತೆಯಲ್ಲಿ ಕೊನೆಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ತಾವು ಆ್ಯಡ್ ಮಾಡ್ಬೋದು. ಎಲ್ಲ ರೀತಿಯ ಒಂದು ಸಂಪನ್ಮೂಲಗಳನ್ನು ಹಿತವಾಗಿ ಮಿತವಾಗಿ
ನಾವು ಬಳಸುವುದರ ಮೂಲಕ ಈ ಒಂದು ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡಬಹುದು ಅಂಥೇಳಿ ಕೂಡ ಬಳಸ್ಬೋದು. ಅದೇ ರೀತಿಯಲ್ಲಿ ಮತ್ತೆ ಅನವಶ್ಯಕವಾಗಿ ಉರಿಯುತ್ತಿರುವಂತಹ ವಿದ್ಯುತ್ ದೀಪಗಳನ್ನು, ಫ್ಯಾನ್ಗಳನ್ನು ನಾವು ಆರಿಸುವುದರ ಮೂಲಕ ಅಂದರೆ ಬಂದ್ ಮಾಡೋದರ ಮೂಲಕ ಕೂಡ ಶಕ್ತಿಯ ಬಳಕೆಯನ್ನು ನಾವು ಕಡಿಮೆ ಮಾಡಬಹುದು ಅಂಥೇಳಿ ನಾವು ಈ ರೀತಿಯ ಒಂದು ಜನರಲ್ ಆಗಿದೆ ಈ ಒಂದು ಪ್ರಶ್ನೆ. ನಿಮ್ಮದೇ ಆದಂತಹ ವ್ಯಾಖ್ಯೆಗಳು, ಸೆಂಟೆನ್ಸ್ಗಳನ್ನು ಮಾಡಿಕೊಂಡು ತಾವು ಉತ್ತರವನ್ನು ಬರಿತಾ ಹೋಗ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 12 ನೋಡಿ, ನೇರ ವಿದ್ಯುತ್ ಪ್ರವಾಹ, ಪರ್ಯಾಯ ವಿದ್ಯುತ್ ಪ್ರವಾಹ ಇವುಗಳಲ್ಲಿ ಯಾವುದು ಹೆಚ್ಚು ಉಪಯುಕ್ತವಾಗಿದೆ, ಏಕೆ? ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಪರ್ಯಾಯ ವಿದ್ಯುತ್ ಪ್ರವಾಹ ಉಪಯುಕ್ತವಾಗಿದೆ ಅಂಥೇಳಿ ನಾವು ಹೇಳ್ಬೋದು. ಯಾಕಂತಂದರೆ ಈ ಒಂದು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ನಾವು ಬಹಳ ದೂರದ ತನಕ ನಾವು ಸಾಗಿಸಬಹುದು ಶಕ್ತಿಯ ನಷ್ಟವಾಗದಂತೆ. ನೇರ ವಿದ್ಯುತ್ ಪ್ರವಾಹವನ್ನು ನಾವು ದೂರದ ಸ್ಥಳಗಳಿಗೆ ನಾವು ಸಾಗಿಸಲು ಸಾಧ್ಯವಾಗುವುದಿಲ್ಲ, ಶಕ್ತಿಯ ಒಂದು ನಷ್ಟ ಉಂಟಾಗುತ್ತದೆ. ಬಟ್ ಇಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹವು ಅತ್ಯಂತ ದೂರದ ತನಕ ನಾವು ಶಕ್ತಿಯ ನಷ್ಟವಾಗದಂತೆ ನಾವು ಸಾಗಾಣಿಕೆ ಮಾಡುವ ಕಾರಣದಿಂದ ಪರ್ಯಾಯ ವಿದ್ಯುತ್ ಪ್ರವಾಹನೇ ಅತ್ಯಂತ ಸೂಕ್ತ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳ್ತಾ ಇದ್ದಾರೆ. ಓವರ್ಲೋಡ್ ಎಂದರೇನು, ಅದು ಹೇಗೆ ಆಗುತ್ತದೆ ಅದೆಲ್ಲ ಕೇಳ್ತಾ ಇಲ್ಲ. ಓವರ್ಲೋಡ್ ತಪ್ಪಿಸಲು, ಜಸ್ಟ್ ಓವರ್ಲೋಡ್ ಆದಮೇಲೆ ನಮ್ಮ ವಿದ್ಯುತ್ ಉಪಕರಣಗಳನ್ನು ಸಂರಕ್ಷಿಸಲು ಏನು ಮಾಡಬೇಕಂತ ಕೂಡ ಕೇಳ್ತಾ ಇಲ್ಲ. ಓವರ್ಲೋಡ್ ಆಗಬಾರ್ದಂದ್ರೆ ನಾವು ಏನು ಮಾಡಬೇಕು? ಸಿಂಪಲ್ 2 ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತದೆ. ಸೊ ಮನೆಯಲ್ಲಿ ಹಲವಾರು ವಿದ್ಯುತ್ ಉಪಕರಣಗಳನ್ನು ಏಕಕಾಲದಲ್ಲಿ ಒಂದೇ ಸಾಕೆಟ್ಗೆ ನಾವು ಹಚ್ಚಿ ಬಳಸುವುದರಿಂದ ಅಲ್ಲಿ ಓವರ್ಲೋಡ್ ಉಂಟಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಹಲವಾರು ರೀತಿಯ ವಿದ್ಯುತ್ ಉಪಕರಣಗಳನ್ನು ಒಂದೇ ಸಮಯದಲ್ಲಿ ಒಂದೇ ಸಾಕೆಟ್ಗೆ ನಾವು ಅಳವಡಿಸಬಾರದು. ಇದೊಂದು ಮುನ್ನೆಚ್ಚರಿಕೆ ಕ್ರಮ. ಇನ್ನೊಂದೇನು ಬರಿಬೇಕಾಗುತ್ತದಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ತಟಸ್ಥ ತಂತಿಗಳನ್ನು ಮತ್ತು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನಾವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಯಾಕಂದರೆ ಮನೆಯಲ್ಲಿರುವಂತಹ ವೈರುಗಳು ಒಂದಕ್ಕೊಂದು ಸೇರಿದಾಗ ಅಲ್ಲಿ ಕೂಡ ಓವರ್ಲೋಡ್ ಉಂಟಾಗುತ್ತದೆ, ಅಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ, ಬೆಂಕಿ ಹತ್ತಿಕೊಳ್ಳುತ್ತದೆ. ಅದನ್ನು ನಾವು ಶಾರ್ಟ್ ಸರ್ಕ್ಯೂಟ್ ಅಥವಾ ಉಷ್ಣಮಂಡಲ ಅಂತ ಕೂಡ ನಾವು ಕರೆಯುತ್ತೇವೆ. ಸೊ ಶಾರ್ಟ್ ಸರ್ಕ್ಯೂಟ್ ಅಥವಾ ಉಷ್ಣಮಂಡಲ ಆದಾಗ ನಮ್ಮ ವಿದ್ಯುತ್ ಉಪಕರಣಗಳು ಹಾಳಾಗದಂತೆ ನಾವು ಫ್ಯೂಸ್ ಬಳಸ್ತಿರ್ತೇವೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ಏನು ಕೇಳಿದರೆ ಜಸ್ಟ್ ಅವರು ಓವರ್ಲೋಡ್ ಆಗಬಾರ್ದಂದ್ರೆ ನಾವು ಏನು ಮಾಡಬೇಕು? ಓವರ್ಲೋಡ್ ಆಗಬಾರ್ದಪ್ಪ ಅಂದರೆ ಒಂದೇ ಸಮಯದಲ್ಲಿ ಹಲವಾರು ರೀತಿಯ ಉಪಕರಣಗಳನ್ನು ನಾವು ಬಳಸಬಾರ್ದು ಮತ್ತು ಆ ವೈರುಗಳು, ಸಜೀವ ತಂತಿ ಮತ್ತು ತಟಸ್ಥ ತಂತಿ ವೈರುಗಳು ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನಾವು ನೋಡ್ಕೋಬೇಕು. ಅಥವಾ ವಿದ್ಯುತ್ ಮೋಟಾರಿನ ರಚನೆ ಮತ್ತು ಕಾರ್ಯವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅತ್ಯಂತ ಸಂಕ್ಷಿಪ್ತವಾಗಿ ಈಗಾಗಲೇ ನಾನು ನಿಮಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಪಾಠದಲ್ಲಿ ಹೇಳಿದ್ದೇನೆ. ದಯವಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ತಾವು ನೋಡ್ಕೋಬಹುದು. ಸೊ ವಿದ್ಯುತ್ ಮೋಟಾರಿನ ರಚನೆ ಮತ್ತು ಕಾರ್ಯವಿಧಾನ ಇದು 4 ಅಂಕಕ್ಕೆ ಬಂದಿದೆ. ಸೊ ಇಲ್ಲಿ ಚಿತ್ರ ಹಾಕುವುದೇನು ಅವಶ್ಯಕತೆ ಇಲ್ಲ, ಚಿತ್ರ ಹಾಕಬಹುದು ಕೂಡ. ತಮ್ಮ ಹತ್ರ ಸಮಯದ ಒಂದು ಅವಕಾಶ ಇತ್ತಪ್ಪ ಅಂತಂದರೆ 4 ಅಂಕಕ್ಕೆ ಕೇಳಿರುವುದರಿಂದ ತಾವು ಚಿತ್ರ ಕೂಡ ಅದನ್ನು ಹಾಕಿದರೆ ತಪ್ಪೇನಿಲ್ಲ. ವಿದ್ಯುತ್ ಮೋಟಾರಿನ ರಚನೆ ಅಂದರೆ ಅಲ್ಲಿ ಏನೇನಿರುತ್ತದೆ, ಓಕೆ, ಕಾಂತದ NS ಅಂಥೇಳಿ ಒಂದು 2 ಕಾಂತಗಳಿರುತ್ತವೆ, ABCD ಆಯತಾಕಾರದ ಒಂದು ಸುರುಳಿ ಇರುತ್ತದೆ, ಓಕೆ, ಅಲ್ಲಿ ದಂಡ ಇರುತ್ತದೆ ಮತ್ತು ಒಡಕು ಉಂಗುರಗಳು ಇರ್ತವೆ. ಅವೆಲ್ಲವನ್ನು ಸ್ವಲ್ಪ ಬರಿತಾ ಹೋಗಬೇಕಾಗುತ್ತೆ. ಕಾರ್ಬನ್ ಕುಂಚಗಳು ಇರ್ತವೆ, ಅಲ್ಲಿ ಯಾವ್ಯಾವ ಭಾಗಗಳಿರ್ತವೆ ಅಂತ ಬರಿಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ಚಲನೆ ಉಂಟಾಗುತ್ತದೆ, ಯಾವ ರೀತಿಯಲ್ಲಿ ಒಂದು ವಿದ್ಯುತ್ ಪ್ರವಾಹದ ದಿಕ್ಕು, ಬಲದ ದಿಕ್ಕು, ಅವೆಲ್ಲವುಗಳನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ದಯವಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ತಾವು ನೋಡಿಕೊಂಡು ನಿಮಗೆ ಖಂಡಿತ ಕೂಡ ಹೆಲ್ಪ್ ಆಗುತ್ತದೆ. ಈಗಾಗಲೇ ಎಲ್ಲ ಪಾಠಗಳ ಮೇಲೆ ವಿಡಿಯೋವನ್ನು ಮಾಡಿದ್ದೇನೆ. ಒಂದು ಬೆಳಕು ಪಾಠದ ಮೇಲೆ ಒಂದು ಭಾಗ 3 ಮತ್ತು ಭಾಗ 4 ವಿಡಿಯೋಗಳು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಕೊನೆಯಲ್ಲಿ ವಿದ್ಯುತ್ ಶಕ್ತಿ ಪಾಠದ ಒಂದು ವಿಡಿಯೋ ಮಾಡಿದರೆ ಪ್ರತಿಯೊಂದು ಪಾಠದ ಮೇಲೆ ಕೂಡ ನಾನು ವಿಡಿಯೋ ಮಾಡಿದ ಹಾಗೆ ಆಗುತ್ತದೆ. ಎಲ್ಲ ವಿಡಿಯೋಗಳನ್ನು ನೋಡಿಕೊಳ್ಳಿ. ಮತ್ತು ಅದರ ಜೊತೆಯಲ್ಲಿ 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತಹ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ವೀಕ್ಷಣೆ ಮಾಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ತಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳುವಂತಹ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಇರಿ. ಖಂಡಿತವಾಗಿ ಕೂಡ ತಮಗೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಬಂದೇ ಬರುತ್ತದೆ. ಇನ್ನು ಈ ಒಂದು ಕೋಷ್ಟಕದ ಆಧಾರದ ಮೇಲೆ ಇದರಲ್ಲಿ ಯಾವುದು ಒಂದು ವಿದ್ಯುತ್ ವಾಹಕ, ಯಾವುದು ಉಷ್ಣೋತ್ಪಾದನಾ ಸಾಧನ ಮತ್ತು ಯಾವುದು ಆವಾಹಕ ಅಂತ ನಮಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿದ್ಯುತ್ ವಾಹಕ ಯಾವುದಪ್ಪ ಅಂದರೆ ಎ ಆಗುತ್ತದೆ. ಯಾಕಂದರೆ ಇದರ ರೋಧಶೀಲತೆ ತುಂಬ ಕಡಿಮೆ ಇದೆ. ರೋಧಶೀಲತೆ ಕಡಿಮೆ ಇದ್ದಷ್ಟು ಅದು ಒಂದು ಉತ್ತಮ ವಿದ್ಯುತ್ ವಾಹಕ, ನೆನ್ಪಿಟ್ಕೋಬೇಕು. ಉಷ್ಣೋತ್ಪಾದನಾ ಸಾಧನ ಯಾವುದಪ್ಪ ಅಂದರೆ ಇದು ಬಿ.
ಯಾಕಂದರೆ ಇದರ ರೋಧಶೀಲತೆ ಸ್ವಲ್ಪ ಹೆಚ್ಚಿದೆ. ಇದು ಮಿಶ್ರಲೋಹ ಆಗಿದೆ. ಮಿಶ್ರಲೋಹಗಳನ್ನು ನಾವು ಉಷ್ಣೋತ್ಪಾದನಾ ಸಾಧನಗಳಾಗಿ ನಾವು ಬಳಸುತ್ತೇವೆ. ಇನ್ನು ಆವಾಹಕ ಯಾವುದಪ್ಪ ಅಂದರೆ ಸಿ ಆಗುತ್ತದೆ. ಯಾಕಂತಂದರೆ ಇದು ರೋಧಶೀಲತೆ ತುಂಬ ಹೆಚ್ಚಿದೆ. ನೋಡಿರಿ 1 ಇಂಟು 10 ಇದೆ, ಮೈನಸಲ್ಲಿಲ್ಲ, ಬರೀ 10 ಇದೆ. ಹಾಗಾಗಿ ಇದು ತುಂಬ ಹೆಚ್ಚಿದೆ. ಅದಕ್ಕಾಗಿ ಇದನ್ನು ನಾವು ಆವಾಹಕ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಎ ಇದೆ ವಿದ್ಯುತ್ ವಾಹಕ, ಬಿ ಇದೆ ಉಷ್ಣ ಉತ್ಪಾದನಾ ಸಾಧನ ಮತ್ತು ಸಿ ಇದೆ ಆವಾಹಕ. ಇನ್ನು ಆಪ್ಷನ್ ಬಿ ಒಂದಿದೆ ವಾಹಕದ ರೋಧಕದ ಮೇಲೆ ವಾಹಕದ ಉದ್ದ ಸೊ ಹೇಗೆ ಪರಿಣಾಮ ಬೀರುತ್ತೆ ಅಂಥೇಳಿ. ಸೊ ನಿಮಗೆ ಗೊತ್ತಿರಬಹುದು ಕೂಡ, ತುಂಬ ಸುಲಭವಾಗಿರುವಂತಹ ಒಂದು ಪ್ರಶ್ನೆ ಇದಾಗಿದೆ. ಸೊ ವಾಹಕದ ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ರೋಧವು ವಾಹಕದ ಉದ್ದಕ್ಕೆ, ವಾಹಕ ರೋಧವನ್ನು ನಾವು ಕ್ಯಾಪಿಟಲ್ ಆರ್, ವಾಹಕದ ಉದ್ದಕ್ಕೆ ನಾವು ಎಲ್, ಆರ್ ಇಸ್ ಈಕ್ವಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಸರಿಯಾಗಿ ನೆನ್ಪಿಟ್ಕೋಬೇಕು. ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ನೇರ ಅನುಪಾತ ಅಂದ್ರೆ ಏನು, ಒಂದು ಹೆಚ್ಚಾದರೆ ಇನ್ನೊಂದು ಕೂಡ ಹೆಚ್ಚಾಗುತ್ತದೆ. ಈಗ ರೋಧ ಹೆಚ್ಚಾಯ್ತಪ್ಪ ಅಂದರೆ ಅದರ ಉದ್ದ ಕೂಡ ಹೆಚ್ಚಾಗಿದೆ ಅಂತ ಅರ್ಥ. ಅಥವಾ ಉದ್ದ ಹೆಚ್ಚಾಗ್ತಾ ಹೋಯಿತು, ಒಂದು ವಾಹಕದ ಉದ್ದ ಹೆಚ್ಚಾಗುತ್ತಾ ಹೋಗ್ತಾ ಇದೆಯಪ್ಪ ಅಂದರೆ ಅದರ ರೋಧ ಕೂಡ ಹೆಚ್ಚಾಗ್ತಾ ಇದೆ ಅಂಥೇಳಿ ಅರ್ಥ. ಓಕೆ, ಈ ಎರಡಕ್ಕೂ ನೇರ ಸಂಬಂಧ ಇದೆ, ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಅರ್ಥ ತಾವು ನೆನ್ಪಿಟ್ಕೋಬೇಕು. ಇದನ್ನು ನೆನ್ಪಿಟ್ಕೊಂಡು ಬರಿಬೇಕಾಗುತ್ತದೆ. ಈಗ ನೆಕ್ಸ್ಟ್ ನಾವು ಇಲ್ಲಿಯ ತನಕ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದ್ವಿ. ಈಗ ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ಕೂಡ ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಪ್ರೋಪೆನೋನ್ನಲ್ಲಿರುವ ಕ್ರಿಯಾ ಗುಂಪು ಯಾವುದು? ಸೊ ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಕ್ರಿಯಾ ಗುಂಪುಗಳ ಒಂದು ಕೇಳ್ತಾ ಇರ್ತಾರ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಂದ ಪಾಠದಿಂದ ಬಂದಿರುವಂತಹ ಒಂದು ಪ್ರಶ್ನೆ ಪ್ರೊಪೆನೋನ್. ಸೊ ಕೊನೆಗೆ ನೋಡ್ಬೇಕು ಏನಂತ ಇದೆ, ನೋನ್ ಅಂತ ಇದೆ. ನೋನ್ ಓನ್ ಇದು ಕೀಟೋನ್ಗಳ ಒಂದು ಕ್ರಿಯಾ ಗುಂಪಿಗೆ ಸೇರುತ್ತದೆ, ನೆನ್ಪಿಟ್ಕೋಬೇಕು. ಪ್ರೊಪೆನೋನ್ ಅನ್ನುವುದು ಕೀಟೋನ್ಗಳ ಕ್ರಿಯಾ ಗುಂಪಿಗೆ ಸೇರಿದೆ, ಸರಿಯಾಗಿ ನೆನ್ಪಿಟ್ಕೋಬೇಕು. ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್, ಜೇನು ಕಡಿತದ ನೋವು ಮತ್ತು ಉರಿಯನ್ನು ಇದರಿಂದ ಉಪಶಮನಗೊಳಿಸಬಹುದು. ಎಸ್, ಜೇನು ಕಡಿತದಾಗ ಅಲ್ಲಿ ಆಮ್ಲ ಬಿಡುಗಡೆ ಆಗುತ್ತದೆ. ಸೊ ಆಮ್ಲವನ್ನು ನಾವು ತಟಸ್ಥೀಕರಣ ಮಾಡಬೇಕಪ್ಪ ಅಂತಂದರೆ ಪ್ರತ್ಯಾಮ್ಲ ಬೇಕಾಗುತ್ತದೆ. ಸೊ ಇದು ಇಲ್ಲಿ ಅಡಿಗೆ ಸೋಡಕ್ಕೆ ಒಂದು ಸ್ವಲ್ಪ ಪ್ರತ್ಯಾಮ್ಲೀಯ ಗುಣ ಇದೆ, ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಡಿಗೆ ಸೋಡ. ನೆಕ್ಸ್ಟ್ 16ನೇ ಪ್ರಶ್ನೆ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆಲ್ಲ ಲೋಹೀಯ ಗುಣವು ಏನಾಗುತ್ತದೆ? ನಿಮ್ಗೆ ಗೊತ್ತಿರಬಹುದು, ಕಡಿಮೆ ಆಗುತ್ತದೆ. ಯಾಕಂದರೆ ನಿಮ್ಮ ಪಠ್ಯಪುಸ್ತಕದ ಹಿಂಭಾಗದಲ್ಲಿ ಕೊಟ್ಟೇ ಇದ್ದಾರೆ ಆವರ್ತ ಕೋಷ್ಟಕ. ಬಲಭಾಗಕ್ಕೆ ನೋಡ್ರಿ ಎಲ್ಲ ಅಲೋಹಗಳು ಇರ್ತವೆ, ರೈಟ್? ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಈ ರೀತಿಯ ಕೆಲವೊಂದು ಜಡಾನಿಲಗಳು ಅವೆಲ್ಲವೂ ಕೂಡ ಅಲೋಹೀಯ ಗುಣವನ್ನು ಹೊಂದಿರುತ್ತವೆ. ಸೊ ಮುಂದಕ್ಕೆ ಹೋದಂತೆಲ್ಲ, ಎಡದಿಂದ ಬಲಕ್ಕೆ ಅಂದರೆ ಮುಂದಕ್ಕೆ ಹೋದಂತೆಲ್ಲ ಅಂದರೆ ಬಲಭಾಗಕ್ಕೆ ಹೋದಂತೆಲ್ಲ ಲೋಹೀಯ ಗುಣ ಕಡಿಮೆ ಆಗುತ್ತದೆ. ಯಾಕಪ್ಪ ಅಂದರೆ ಅವೆಲ್ಲ ಕೂಡ ಅಲ್ಲಿ ಅಲೋಹಗಳಿರ್ತವೆ. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡೋಣ ನಾವು. ಒಂದಂಕದ್ದು, ಆಯನಿಕ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಏಕೆ? ಆದರೆ ಘನ ಸ್ಥಿತಿಯಲ್ಲಿ ಇದ್ದಾಗ ಅದರ ಮೂಲಕ ವಿದ್ಯುತ್ ಹರಿಯೋದಿಲ್ಲ. ಆದರೆ ಆಯನಿಕ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ, ಯಾಕಂದರೆ ಆಯನಿಕ ಸಂಯುಕ್ತಗಳು ದ್ರವಿಸಿದ ಸ್ಥಿತಿ ಅಥವಾ ದ್ರಾವಣದ ಸ್ಥಿತಿಗೆ ಬಂದಾಗ ಅವುಗಳಲ್ಲಿ ಆಯಾನುಗಳು ಚಲಿಸುತ್ತವೆ. ಯಾವಾಗ ಆಯಾನುಗಳ ಚಲನೆ ಉಂಟಾಗುತ್ತದೆಯೋ ಆವಾಗ ವಿದ್ಯುತ್ತು ಹರಿಯುತ್ತದೆ, ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಕೇಟನೀಕರಣವನ್ನು ವ್ಯಾಖ್ಯಾನಿಸಿ. ಅಂದರೆ ಕೇಟನೀಕರಣ ಎಂದರೇನಂತ ನಾವು ಬರೆಯಬೇಕಾಗುತ್ತದೆ. ತುಂಬ ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ. ಕೇಟನೀಕರಣ ಅಂತಂದರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಇತರೆ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುತ್ತದೆ. ಅದನ್ನೇ ನಾವು ಕೇಟನೀಕರಣ ಎಂದು ನಾವು ಕರೆಯುತ್ತೇವೆ. ನಿಮಗೆ ಗೊತ್ತಿರಬಹುದು ಕೂಡ. ಇನ್ನು 19ನೇ ಪ್ರಶ್ನೆ, ಎಕ್ಸ್ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ, ವೈ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ. ಈ ಎರಡರ ನಡುವೆ ಯಾವ ಬಂಧ ಉಂಟಾಗುತ್ತದೆ? ಸೊ ನಿಮಗೆ ಗೊತ್ತಿರಬಹುದು, ಒಂದು ಆಯನಿಕ ಬಂಧ, ಇನ್ನೊಂದು ಸಹವೆಲೆನ್ಸಿಯ ಬಂಧ. ಸೊ ಎರಡೇ ರೀತಿಯ ಬಂಧಗಳ ಬಗ್ಗೆ ನಿಮಗೆ ಇದೆ ಸದ್ಯ 10ನೇ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ. ಒಂದು ಇಲ್ಲಿ ಆಯನಿಕ ಬಂಧ ಆದರೆ ಉಂಟಾಗಬಹುದು, ಇಲ್ಲ ಸಹವೆಲೆನ್ಸಿಯ ಬಂಧ. ಸೊ ಆಯನಿಕ ಬಂಧ ಅಂದರೆ ಏನು? ಎಲೆಕ್ಟ್ರಾನುಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ವರ್ಗಾವಣೆ ಆಗುವುದು. ನೋಡ್ರಿ, ಈ ಎಕ್ಸ್ ಧಾತುವಿನ ಹತ್ರ ಒಂದು ಎಲೆಕ್ಟ್ರಾನ್ ಹೆಚ್ಚಾಗಿದೆ, ಹೌದಾ? ಬಟ್ ಇಲ್ಲಿ ವಾಯು ಧಾತುವಿಗೆ ನೋಡ್ರಿ ಒಂದು ಎಲೆಕ್ಟ್ರಾನ್ ಕಡಿಮೆ ಬಿದ್ದಿದೆ. ಅಷ್ಟಕ ವಿನ್ಯಾಸವನ್ನು ಹೊಂದಬೇಕಾದ್ರೆ ನೋಡ್ರಿ ಇಲ್ಲಿ 7 ಇದೆ, ಇನ್ನು ಒಂದು ಎಲೆಕ್ಟ್ರಾನ್ ಬೇಕದಕ್ಕೆ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕಾದ್ರೆ. ಹಾಗಾಗಿ ಎಕ್ಸ್ ಧಾತುವಿನ ಒಂದು ಹೆಚ್ಚುವರಿ ಎಲೆಕ್ಟ್ರಾನು ವಾಯು ಧಾತುವಿಗೆ ವರ್ಗಾವಣೆ ಆಗುತ್ತದೆ. ಹೀಗೆ ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧಕ್ಕೆ ನಾವು ಆಯನಿಕ ಬಂಧ ಅಂತ ಕರೆಯುತ್ತೇವೆ, ಗೊತ್ತಿರಲಿ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ,
ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸುತ್ತವೆ. ಹೌದಾ? ಈ HCl ಆಗಿರ್ಬೋದು, HNO3 ಆಗಿರ್ಬೋದು, ಇವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳು ಹೈಡ್ರೋಜನ್ ಹೊಂದಿದ್ದರೂ ಆಮ್ಲೀಯ ಗುಣಗಳನ್ನು ತೋರಿಸುವುದಿಲ್ಲ. ಏಕೆ? ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಇದು ಚಟುವಟಿಕೆ ಆಧಾರಿತ ಪ್ರಶ್ನೆ ಆಗಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪಾಠದಿಂದ ಬಂದಿದೆ. ಸೊ ಇಲ್ಲಿ HCl ಅಂದರೆ ಇಲ್ಲಿ ಹೈಡ್ರೋಜನ್ ಇದೆ. ಅದೇ ರೀತಿಯಲ್ಲಿ ಆಲ್ಕೋಹಾಲ್ನಲ್ಲಿ ಕೂಡ ಹೈಡ್ರೋಜನ್ ಇರುತ್ತದೆ. HNO3ನಲ್ಲಿ ಕೂಡ ಹೈಡ್ರೋಜನ್ ಇದೆ. ಸೊ ಗ್ಲೂಕೋಸ್ನಲ್ಲಿ ಕೂಡ ಹೈಡ್ರೋಜನ್ ಇರುತ್ತದೆ. ಗ್ಲೂಕೋಸ್ ಸೂತ್ರ ಏನು? C6H12O6. ಸೊ ಇಲ್ಲಿ ಕೂಡ H ಬರುತ್ತದೆ, ಇಲ್ಲಿ ಕೂಡ H ಬರುತ್ತದೆ, ಇಲ್ಲಿ ಕೂಡ H ಇದೆ, ಇಲ್ಲಿ ಕೂಡ H ಇದೆ. ಇಲ್ಲಿ H ಇದೆ, ಇದು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ. ಇಲ್ಲಿ ಕೂಡ ಇವು ಕೂಡ ಹೈಡ್ರೋಜನನ್ನು ಹೊಂದಿವೆ. ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ ಕೂಡ ಹೈಡ್ರೋಜನ್ ಹೊಂದಿದೆ. ಆದರೂ ಕೂಡ ಅವು ಆಮ್ಲೀಯ ಗುಣಗಳನ್ನು ತೋರುವುದಿಲ್ಲ. ಯಾಕೆ ತೋರುವುದಿಲ್ಲ? ಎಸ್, ಯಾವುದೇ ಒಂದು ವಸ್ತು ಆಮ್ಲೀಯ ಗುಣವನ್ನು ತೋರಬೇಕಾದ್ರೆ ಅದು ಅಯಾನುಗಳನ್ನು ಬಿಡುಗಡೆ ಮಾಡಬೇಕು. ಓಕೆ, ಈ ಹೈಡ್ರೋಕ್ಲೋರಿಕ್ ಆಮ್ಲ, ಈ HNO3ಗಳನ್ನು ನಾವು ಒಂದು ಜಲೀಯ ದ್ರಾವಣದಲ್ಲಿ ಏನಾಗುತ್ತೇವಪ್ಪ ಅಂದರೆ ಇವು ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ಯಾವ ಅಯಾನುಗಳು? HCl ಅನ್ನು ನಾವು H+ ಅಯಾನುಗಳು ಮತ್ತು Cl- ಅಯಾನುಗಳು ಬಿಡುಗಡೆ ಮಾಡುತ್ತವೆ ಜಲೀಯ ದ್ರಾವಣದಲ್ಲಿ. ಅದೇ ರೀತಿಯಲ್ಲಿ HNO3 ಈ ಒಂದು ಆಮ್ಲವು ಜಲೀಯ ದ್ರಾವಣದಲ್ಲಿ H+ ಅಯಾನು ಮತ್ತು NO3- ಅಯಾನುಗಳನ್ನು ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಅದು ಆಮ್ಲೀಯ ಗುಣವನ್ನು ಪ್ರದರ್ಶಿಸುತ್ತದೆ. ಆದರೆ ಈ ಆಲ್ಕೋಹಾಲ್ ಮತ್ತು ಗ್ಲೂಕೋಸನ್ನು ನಾವು ಜಲೀಯ ದ್ರಾವಣದಲ್ಲಿ ವಿಲೀನ ಮಾಡಿದಾಗ ಅವು ಅಯಾನುಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಹಾಗಾಗಿ ಅದಕ್ಕೆ ಆಮ್ಲೀಯ ಗುಣ ಇಲ್ಲ ಅಂಥೇಳಿ ನೀವು ಬರಿಬೇಕಾಗುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಒಂದು ನೈಟ್ರೋಜನ್ ಚುಕ್ಕಿ ರಚನೆ ಬರೀಬೇಕು ಅಥವಾ ಆಕ್ಸಿಜನ್ನ ಚುಕ್ಕಿ ರಚನೆಯನ್ನು ತಾವು ಬರಿಬೇಕಾಗುತ್ತದೆ. ಸೊ ಅದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ ಕೂಡ, ತಾವು ವೀಕ್ಷಣೆ ಮಾಡಬಹುದು. ನೋಡ್ರಿ, ನೈಟ್ರೋಜನ್ ಹೇಗೆ ಉಂಟಾಗ್ತಾ ಇದೆ, ಅದೇ ರೀತಿಯಲ್ಲಿ ಆಕ್ಸಿಜನ್ ಹೇಗೆ ಉಂಟಾಗ್ತಾ ಇದೆ ಅನ್ನೋದನ್ನು ನಾವು ತೋರಿಸಬೇಕಾಗುತ್ತದೆ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರದ ಮೂಲಕ. ಸೊ ಇಲ್ಲಿ ನೈಟ್ರೋಜನ್ನಲ್ಲಿ 3 ಬಂಧ ಕಂಡು ಬರುತ್ತದೆ. ಇಲ್ಲಿ ಚುಕ್ಕಿ ಸೂತ್ರವನ್ನು ಬರೆಯುವುದು ಹೇಗೆ ಒಂದು ಸ್ವಲ್ಪ ನಾನು ಹೇಳ್ತೇನೆ. ಬೇಕಿದ್ರೆ ಒಂದು ಸ್ಪೆಷಲ್ ವಿಡಿಯೋ ನಿಮಗೆ ಏನಾದರೂ ಬೇಕಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೇನೆ. ಬಟ್ ನೋಡೋಣ, ಸಾಧ್ಯವಾದರೆ ಮಾಡೋಣ. ಏನು ಮಾಡಬೇಕು ಅಂದರೆ ವೆಲೆನ್ಸಿ ಎಲೆಕ್ಟ್ರಾನ್ಗಳನ್ನು ನಾವು ಹಾಕೋಬೇಕಾಗುತ್ತದೆ. ವೆಲೆನ್ಸಿ ಎಲೆಕ್ಟ್ರಾನ್ಗಳಂತಂದ್ರೇನು? ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನುಗಳಿಗೆ, ಯಾವುದೇ ಒಂದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನುಗಳಿಗೆ ನಾವು ವೆಲೆನ್ಸಿ ಎಲೆಕ್ಟ್ರಾನುಗಳಂತ ನಾವು ಕರೆಯುತ್ತೇವೆ. ನೈಟ್ರೋಜನ್ನಲ್ಲಿ ಒಟ್ಟು ಎಷ್ಟು ಎಲೆಕ್ಟ್ರಾನುಗಳು ಇರ್ತವ? 7 ಎಲೆಕ್ಟ್ರಾನ್ಗಳು ಇರ್ತವ. ಹೌದಾ? ಸೊ ಕೆ ಕವಚದಲ್ಲಿ 2 ಎಲೆಕ್ಟ್ರಾನುಗಳು, ಇನ್ನು ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳು. ಸೊ ಇಲ್ಲಿ 5 ಎಲೆಕ್ಟ್ರಾನ್ಗಳು. ಅತ್ಯಂತ ಹೊರಕವಚ ಯಾವುದಾಯಿತು? ಈಗ ಎಲ್ ಆಯಿತು. ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿವೆ? 5 ಎಲೆಕ್ಟ್ರಾನ್ಗಳಿವೆ. ಹಾಗಾಗಿ ಇಲ್ಲಿ 5 ಎಲೆಕ್ಟ್ರಾನ್ಗಳನ್ನು ಬರೆದಿದ್ದೇವೆ. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಎನ್, ಅದರ ಹೊರಕವಚದಲ್ಲಿ ಕೂಡ 5 ಎಲೆಕ್ಟ್ರಾನ್ಗಳು ಇರ್ತವ. ನೋಡಿ, ಇದು ಅಷ್ಟಕ ವಿನ್ಯಾಸವನ್ನು ಹೊಂದಬೇಕಾದ್ರೆ ಅಂದರೆ 8 ಎಲೆಕ್ಟ್ರಾನುಗಳನ್ನು ಹೊಂದಬೇಕಾದ್ರೆ ಆಲ್ರೆಡಿ ತನ್ನ ಹತ್ರ 5 ಇವೆ. ಇನ್ನು 8 ಆಗಬೇಕಾದ್ರೆ ಎಷ್ಟು ಬೇಕು? 3 ಬೇಕು. ಇದಕ್ಕೂ ಕೂಡ ಎಷ್ಟು ಬೇಕು? ಇದಕ್ಕೂ ಕೂಡ 3 ಬೇಕು. ಹಾಗಾಗಿ ಇವೆರಡರ ನಡುವೆ ಒಂದು ಬಂಧ ಉಂಟಾಗುತ್ತದೆ. ಯಾವುದು? ಎಲೆಕ್ಟ್ರಾನುಗಳ ಹಂಚಿಕೆಯಿಂದ. ಓಕೆ, ವರ್ಗಾವಣೆಯಿಂದಲ್ಲ. ವರ್ಗಾವಣೆ ಆಗ್ತಾ ಇಲ್ಲ, ಇಲ್ಲಿ ಹಂಚಿಕೆ ಆಗ್ತಾ ಇದೆ. ವರ್ಗಾವಣೆಯಿಂದ ಉಂಟಾಗುವ ಬಂಧ ಆಯನಿಕ ಬಂಧ. ಹೀಗೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಬಂಧ ಸಹವೆಲೆನ್ಸಿಯ ಬಂಧ. ನೋಡ್ರಿ, ಈ ತನ್ನ ಹತ್ರ ಇರುವಂತಹ 3 ಎಲೆಕ್ಟ್ರಾನ್ಗಳನ್ನು ಇದು ಈ ಒಂದು ನೈಟ್ರೋಜನ್ಗೆ ಹಂಚ್ತಾ ಇದೆ, ಶೇರ್ ಮಾಡ್ಕೊಳ್ತಾ ಇದೆ. ಶೇರ್ ಇಟ್. ಓಕೆ, ಅದೇ ರೀತಿಯಲ್ಲಿ ಈ ಒಂದು ನೈಟ್ರೋಜನ್ ಕೂಡ ತನ್ನಲ್ಲಿರುವಂತಹ ಈ 3 ಎಲೆಕ್ಟ್ರಾನ್ಗಳನ್ನು ಈ ಒಂದು ನೈಟ್ರೋಜನ್ನೊಂದಿಗೆ ಹಂಚಿಕೆ ಮಾಡ್ಕೊಳ್ತಾ ಇದೆ. ಹೀಗೆ 3 ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ತಾ ಇದೆ. ಹಾಗಾಗಿ ನಾವು 3 ಬಂಧ ಇದೆ ಈ ಒಂದು ನೈಟ್ರೋಜನ್ನ ಮಧ್ಯ ಅಂಥೇಳಿ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಸೇಮ್ ಆಕ್ಸಿಜನ್ನಲ್ಲಿ ಕೂಡ ನೋಡ್ರಿ, ಆಕ್ಸಿಜನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಇರ್ತವ. ಸೊ ಇದಕ್ಕೆ ಆಕ್ಸಿಜನ್ನ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇರ್ತವ. ಅದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಹಾಗಾಗಿ ಇನ್ನೊಂದು ಆಕ್ಸಿಜನ್ 2 ಎಲೆಕ್ಟ್ರಾನ್ಗಳನ್ನು ತಗೋತದೆ. ಈ ರೀತಿಯಲ್ಲಿ ಇಲ್ಲಿ ಕೇವಲ 2 ಎಲೆಕ್ಟ್ರಾನ್ಗಳ ಹಂಚಿಕೆ ಉಂಟಾಗುವುದರಿಂದ ಇದನ್ನು ನಾವು ದ್ವಿಬಂಧ ಅಂತೇಳಿ ನಾವು ಕರೆಯುತ್ತೇವೆ. ಸೊ 2 ಜೊತೆ ಎಲೆಕ್ಟ್ರಾನ್ ಹಂಚಿಕೆ ಆಗಿದೆ, ದ್ವಿಬಂಧ ಅಂದರೆ ಅರ್ಥ. ತ್ರಿಬಂಧ ಅಂದ್ರೆ ಅರ್ಥ 3 ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಇಲ್ಲಿ ಒಂದೇ ಬಂಧ ಇದೆ ನೋಡ್ರಿ, ಒಂದೇ ಬಂಧ ಇದ್ರೆ ಅರ್ಥ ಏನು? 1 ಜೊತೆ ಎಲೆಕ್ಟ್ರಾನ್ ಹಂಚಿಕೆ ಆಗಿದೆ ಅಂಥೇಳಿ ಅರ್ಥ. ಈ ರೀತಿಯಲ್ಲಿ ಎಲ್ಲ ಚುಕ್ಕಿ ರಚನೆಗಳನ್ನು ತಾವು ಪ್ರಾಕ್ಟೀಸ್ ಮಾಡಿಟ್ಕೋಬೇಕಾಗುತ್ತದೆ. ನೆಕ್ಸ್ಟ್ 22ನೇ ಚಿತ್ರ, 22ನೇ ಪ್ರಶ್ನೆ, 2 ಅಂಕಕ್ಕೆ ಒಂದು ಚಿತ್ರ ಬಂದಿದೆ. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಸೊ ಚಿತ್ರಗಳು ದಯವಿಟ್ಟು ತಾವು ಪ್ರಾಕ್ಟೀಸ್ ಮಾಡಿಟ್ಕೊಳ್ರಿ. ಸೊ ಪರೀಕ್ಷೆಯಲ್ಲಿ ಜಸ್ಟ್ ಪಾಸ್ ಆಗಬೇಕು ಅಂದರೂ ಚಿತ್ರ ಇಂಪಾರ್ಟೆಂಟೇ, ಅಥವಾ ಒಳ್ಳೆಯ ಸ್ಕೋರ್ ಮಾಡಬೇಕಂದ್ರೂ ಕೂಡ ಚಿತ್ರಗಳು ತುಂಬ ಇಂಪಾರ್ಟೆಂಟ್.
ಬರೆದು ಕೇವಲ ಬ್ಯಾಟ್ರಿಯನ್ನು ಗುರುತಿಸಿ. ನೋಡ್ರಿ, ಎಷ್ಟು ಕೇಳಿದರೆ ಅಷ್ಟೇ ವರ್ಕ್ ಮಾಡಬೇಕು, ಜಾಸ್ತಿ ಮಾಡೋದಕ್ಕೆ ಹೋಗಬಾರ್ದು, ಟೈಮ್ ವೇಸ್ಟ್ ಆಗುತ್ತೆ ಒಂದೊಂದ್ಸಲ. ಚಿತ್ರ ಹಾಕಿ ಕೇವಲ ಬ್ಯಾಟ್ರಿಯನ್ನು ಮಾತ್ರ ಗುರುತಿಸಬೇಕು. ಅದೇ ರೀತಿಯಲ್ಲಿ ನೋಡ್ರಿ 23ನೇದು ಕೂಡ ಒಂದು ಚಿತ್ರ ಇದೆ. ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ. ಎಸ್, ಲೋಹಗಳು ಮತ್ತು ಅಲೋಹಗಳು ಪಾಠದ ಮೇಲೆ ಬರುತ್ತೆ. ನೋಡ್ರಿ 3 ಅಂಕ ಇದೆ ಈ ಚಿತ್ರಕ್ಕೆ. ಕೇವಲ 2 ಭಾಗಗಳು ಬರೀಬೇಕು, ಒಂದು ಲೋಹದ ಚೂರು, ಇನ್ನೊಂದು ಹೈಡ್ರೋಜನ್ ಅನಿಲ. 2 ಭಾಗಗಳನ್ನು ಗುರುತಿಸಬೇಕು. ಅದೇ ರೀತಿಯಲ್ಲಿ 24ನೇ ಪ್ರಶ್ನೆ ನೋಡ್ರಿ, ರಚನಾ ಸಮಾಂಗಿಗಳು ಎಂದರೇನು, ಬ್ಯೂಟೇನ್ನ ಸಮಾಂಗಿಗಳ ರಚನೆಗಳನ್ನು ಬರೆಯಿರಿ. ತುಂಬ ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ. ರಚನಾ ಸಮಾಂಗಿಗಳು ಅಥವಾ ಸಮಾಂಗತೆ ಎಂದರೇನು ಅಂತ ಇಲ್ಲಿ ಕೇಳಿದ ಹಾಗೆ. ಓಕೆ, ಸೊ ಒಂದೇ ರೀತಿಯ ಅಣುಸೂತ್ರ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ತೋರಿಸುವಂತಹ ನಾವು ಹೈಡ್ರೋಕಾರ್ಬನ್ಗಳಿಗೆ ನಾವು ರಚನಾ ಸಮಾಂಗಿಗಳು ಅಂತೇಳಿ ಕರೆಯುತ್ತೇವೆ. ಬ್ಯೂಟೇನಿನ ಸಮಾಂಗಿಗಳನ್ನು ನೀವು ಕೂಡ ನೋಡಿರ್ಬೋದು, ಪುಸ್ತಕದಲ್ಲಿ ಹೇಗಿದೆ. ಮತ್ತು ನಾನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಪಾಠವನ್ನು ಕೂಡ ಮಾಡಿದ್ದೇನೆ. ಇಡೀ ಪಾಠವನ್ನು ನಾನು ಒಂದೇ ವಿಡಿಯೋದಲ್ಲಿ ಒಂದೇ ತಾಸಿನಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಆ ಒಂದು ವಿಡಿಯೋವನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು. ಆನಂತರದಲ್ಲಿ 25ನೇ ಪ್ರಶ್ನೆ ನೋಡಿ, ಅಥವಾ ಇದಕ್ಕೆ 25ನೇ ಪ್ರಶ್ನೆಗೆ ಒಂದು ಆಯ್ಕೆ ಕೂಡ ಇದೆ. ಮೊದಲು ಇದನ್ನು ನೋಡೋಣ. ಮೆಂಡಲೀವರವರ ಆವರ್ತ ಕೋಷ್ಟಕದಲ್ಲಿದ್ದ ವಿವಿಧ ಅಸಂಗತೆಗಳನ್ನು ಆಧುನಿಕ ಆವರ್ತ ಕೋಷ್ಟಕವು ಹೇಗೆ ತೆಗೆದುಹಾಕಿತು? ಸೊ ಇದು ಎಷ್ಟು 3 ಅಂಕಕ್ಕೆ ಇದೆ. ಒಂದು 3-4 ಪಾಯಿಂಟ್ಸ್ ಆದರೂ ತಾವು ಬರಿಬೇಕಾಗುತ್ತದೆ. ಸೊ ನೋಡಿ, ಮೆಂಡಲೀವರನ್ನು ನಾವು ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರಿತೇವೆ. ಸೊ ಸಾಕಷ್ಟು ಅದರಲ್ಲಿ ಸಾಧನೆ ಮಾಡಿದರು. ಅವರ ಒಂದು ಆವರ್ತ ಕೋಷ್ಟಕವನ್ನು ಸುಮಾರು 30ರಿಂದ 40 ವರ್ಷಗಳ ತನಕ ಇಡೀ ಒಂದು ವಿಶ್ವವೇ ಅವರ ಒಂದು ವರ್ಗೀಕರಣವನ್ನೇ ಒಪ್ಪಿಕೊಂಡಿತ್ತು. ಆನಂತರದಲ್ಲಿ ವಿಜ್ಞಾನದಲ್ಲಿ ಸಾಕಷ್ಟು ಕೆಲವೊಂದು ಆವಿಷ್ಕಾರಗಳು ಆದ ನಂತರದಲ್ಲಿ ಕೆಲವೊಂದು ನ್ಯೂನ್ಯತೆಗಳು, ಅಸಂಗತತೆಗಳು ಅವರ ಒಂದು ಕೋಷ್ಟಕದಲ್ಲಿ ಕಂಡು ಬಂದಿದ್ವು. ಅದನ್ನು ನಮ್ಮ ಆಧುನಿಕ ಆವರ್ತ ಕೋಷ್ಟಕವು ಹೇಗೆ ತೆಗೆದು ಹಾಕಿತು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಏನಪ್ಪ ಅಂತಂದರೆ, ಮೆಂಡಲೀವರ ಆವರ್ತ ಕೋಷ್ಟಕದಲ್ಲಿ ಸಮಸ್ಥಾನಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರಲಿಲ್ಲ. ಆದರೆ ಆಧುನಿಕ ಆವರ್ತ ಕೋಷ್ಟಕವು ಸಮಸ್ಥಾನಿಗಳಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ ಅಂಥೇಳಿ ನಾವು ಹೇಳ್ಬೋದು. ಮೆಂಡಲೀವರ ಆವರ್ತ ಕೋಷ್ಟಕವು ಪರಮಾಣು ರಾಶಿಯನ್ನು ಆಧಾರ ಆಗಿರುವುದರಿಂದ ಸಮಸ್ಥಾನಿಗಳಿಗೆ ಸ್ಥಳಾವಕಾಶವನ್ನು ಕೊಡಲು ಸಾಧ್ಯ ಆಗಲಿಲ್ಲ. ಆದರೆ ಆಧುನಿಕ ಆವರ್ತ ಕೋಷ್ಟಕವು ಪರಮಾಣು ಸಂಖ್ಯೆಯನ್ನು ಆಧಾರಿತವಾಗಿ ವರ್ಗೀಕರಣ ಆಗಿರುವುದರಿಂದ ಸೊ ಅಲ್ಲಿ ಸಮಸ್ಥಾನಿಗಳಿಗೆ ನಾವು ಸ್ಥಳಾವಕಾಶವನ್ನು ಕೊಡೋದು ಒಂದು ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ಸೊ ಸಮಸ್ಥಾನಿಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಅಸಂಗತತೆ ಆಧುನಿಕ ಆವರ್ತ ಕೋಷ್ಟಕವು ತೆಗೆದುಹಾಕಿತು. ಅದೊಂದು. ಮತ್ತೊಂದು ಏನಂತ ಕೇಳಿದರೆ, ಹೈಡ್ರೋಜನ್ಗೆ ಸೂಕ್ತವಾದ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿರಲಿಲ್ಲ ಮೆಂಡಲೀವರವರು. ಆದರೆ ಈ ಒಂದು ಆಧುನಿಕ ಆವರ್ತ ಕೋಷ್ಟಕವು ಈ ಹೈಡ್ರೋಜನ್ನನ್ನು ಮೊದಲನೇ ಗುಂಪಿನಲ್ಲಿಯೇ ಮೊದಲನೇ ಸ್ಥಾನದಲ್ಲಿ ಏಕೆ ಇಟ್ಟಿದ್ದೇವೆ, ಅದಕ್ಕೆ ಒಂದು ರೀಸನ್ ಅನ್ನು ಕೂಡ ಕೊಟ್ಟಿತು. ಹೈಡ್ರೋಜನ್ನ ಸ್ಥಾನಕ್ಕೆ ಸ್ಥಾನಮಾನವನ್ನು ನೀಡಲಾಯಿತು ಅಂತೇಳಿ ಹೇಳ್ಬೋದು. ಹೈಡ್ರೋಜನ್ಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿತು ಆಧುನಿಕ ಆವರ್ತ ಕೋಷ್ಟಕವು ಅಂಥೇಳಿ ನಾವು ಹೇಳ್ಬೋದು. ಇನ್ನು 3ನೇ ಪಾಯಿಂಟ್ ಹೇಳಬೇಕಪ್ಪ ಅಂದರೆ, ಮೆಂಡಲೀವರ ಆವರ್ತ ಕೋಷ್ಟಕದಲ್ಲಿ ಕೆಲವೊಂದು ಕಡೆ ಅಸಂಬದ್ಧ ಜೋಡಣೆಗಳು ಕಂಡು ಬರ್ತಾ ಇದ್ವು. ಅಸಂಬದ್ಧ ಜೋಡಣೆಗಳಪ್ಪ ಅಂತಂದರೆ, ಈ ಮೆಂಡಲೀವರ ಆವರ್ತ ಕೋಷ್ಟಕವು ಪರಮಾಣು ರಾಶಿ ಏರಿಕೆಯ ಕ್ರಮದಲ್ಲಿ ಇರಬೇಕು. ಅಂದರೆ ಮೊದಲು ಕಡಿಮೆ ಪರಮಾಣು ರಾಶಿ ಇದ್ದು ಆಮೇಲೆ ಹೆಚ್ಚು ಪರಮಾಣು ರಾಶಿ ಇರುವ ಧಾತು ಬರಬೇಕು. ಆದರೆ ಕೆಲವೊಂದು ಕಡೆ ಹೆಚ್ಚು ಪರಮಾಣು ರಾಶಿ ಇರುವಂತಹ ಧಾತು ಮೊದಲು ಬಂದು ಆನಂತರದಲ್ಲಿ ಕಡಿಮೆ ಪರಮಾಣು ರಾಶಿ ಇರುವಂತಹ ಧಾತುಗಳು ಬರ್ತಾ ಇದ್ವು. ಅದನ್ನೇ ನಾವು ಅಸಂಬದ್ಧ ಜೋಡಣೆ ಅಂತೇಳಿ ಕಂಡು ಬರ್ತಾ ಇದ್ವು. ಸೊ ಮೆಂಡಲೀವರ ಆವರ್ತ ಕೋಷ್ಟಕದಲ್ಲಿ ಕಂಡು ಬರ್ತಾ ಇದ್ದಿರುವಂತಹ ಅಸಂಬದ್ಧ ಜೋಡಣೆಯನ್ನು ಕೂಡ ಆವರ್ತ ಕೋಷ್ಟಕವು ತೆಗೆದುಹಾಕಿತು ಅಂಥೇಳಿ ನಾವು ಹೇಳ್ಬೋದು. ಅದರ ಜೊತೆಯಲ್ಲಿ ಮೆಂಡಲೀವರ ಆವರ್ತ ಕೋಷ್ಟಕದಲ್ಲಿ ಲೋಹಗಳು ಅಲೋಹಗಳೆಲ್ಲವೂ ಕೂಡ ಮಿಕ್ಸ್ ಆಗಿದ್ವು, ಮಿಶ್ರಣ ಆಗಿದ್ವು, ಒಂದೇ ಕಡೆ ಸೇರ್ಕೊಂಡಿದ್ವು ಎಲ್ಲಂದ್ರಲ್ಲೇ. ಬಟ್ ಆಧುನಿಕ ಆವರ್ತ ಕೋಷ್ಟಕವು ಏನಾಗಿದೆಪ್ಪ ಅಂದರೆ, ಲೋಹಗಳು ಒಂದು ಕಡೆ, ಅಲೋಹಗಳು ಒಂದು ಕಡೆ, ಲೋಹಗಳನ್ನು ಒಂದು ಕಡೆ ಆಗಿ ಸುಲಭವಾಗಿ ವರ್ಗೀಕರಣವನ್ನೇ ನಾವು ಕಾಣಬಹುದು ಆಧುನಿಕ ಆವರ್ತ ಕೋಷ್ಟಕದಲ್ಲಿ. ಅದೇ ರೀತಿಯಲ್ಲಿ ಮೆಂಡಲೀವರ ಆವರ್ತ ಕೋಷ್ಟಕವನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು. ಆದರೆ ಈ ಒಂದು ಆಧುನಿಕ ಆವರ್ತ ಕೋಷ್ಟಕವನ್ನು ನಾವು ಸುಲಭವಾಗಿ ನೆನ್ಪಿಟ್ಕೋಬಹುದು. ಹೀಗೆ ಒಂದು 5-6 ಪಾಯಿಂಟ್ಸ್ಗಳನ್ನು ತಾವು ಬರಿಬೇಕಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಕೋಷ್ಟಕದಲ್ಲಿ ABCDF 6 ಧಾತುಗಳಿವೆ, ಹೌದಾ? ಈ ಧಾತುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿವೆ. ಸಹವೆಲೆನ್ಸಿಯ ಸಂಯುಕ್ತಗಳನ್ನು ಮಾತ್ರ ಉಂಟು ಮಾಡುವ ಧಾತು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಹವೆಲೆನ್ಸಿಯ ಸಂಯುಕ್ತ ಅಂತಂದ್ರೆ ಏನು? ಸೊ ಅದು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡ್ಕೋಬೇಕು. ಸೊ ಇಲ್ಲಿ ಹಂಚಿಕೆ ಮಾಡಿಕೊಳ್ಳುವಂತಹ ಗುಣ ಯಾವುದಪ್ಪ ಅಂದರೆ ಈ ಧಾತುಗೆ ಇದೆ. ಓಕೆ, ಇದು 14ನೇ ಗುಂಪಿನಲ್ಲಿ ಬರುತ್ತದೆ.
ಅಂದರೆ ಅದರ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳು ಇರ್ತವ, ರೈಟ್. ಸೊ ಅದು 4 ಎಲೆಕ್ಟ್ರಾನ್ಗಳನ್ನು ಇನ್ನೊಂದು ಧಾತುವಿನೊಂದಿಗೆ 4 ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಳ್ಳುತ್ತದೆ ಅದು. ಸೊ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುವುದರ ಮೂಲಕ ಉಂಟಾಗುವ ಬಂಧನೇ ಸಹವೆಲೆನ್ಸಿಯ ಬಂಧ. ಸೊ ಈ 15ನೇ ಗುಂಪಿನಲ್ಲಿ ಅಥವಾ ಈ 18ನೇ ಗುಂಪಿನ ಧಾತುವಿನಲ್ಲಿ ಇರುವಂತಹ ಧಾತುಗಳು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಳ್ಳುವುದಿಲ್ಲ. ಉದಾಹರಣೆಗೆ ನೋಡ್ರಿ, ಈ 18ನೇ ಗುಂಪಿನಲ್ಲಿ ಬರುವಂತಹ ಧಾತುಗಳು 0 ವೇಲೆನ್ಸಿ ಇರುತ್ತದೆ. ಓಕೆ, ಇವು ರಾಸಾಯನಿಕವಾಗಿ ಜಡತ್ವ ಗುಣವನ್ನು ಹೊಂದಿದೆ. ಇಲ್ಲಿ ವೇಲೆನ್ಸಿ 3 ಇದೆ. 15ನೇ ಗುಂಪಿನಲ್ಲಿ ಬರುವಂಥ ಧಾತುಗಳ ವೇಲೆನ್ಸಿ 3 ಇರುತ್ತದೆ. ಸೊ ಓಕೆ, ಅದಕ್ಕಾಗಿ 14ನೇ ಗುಂಪಿನಲ್ಲಿ ನೋಡ್ರಿ, 14ನೇ ಗುಂಪಿನಲ್ಲಿ ಬರುವಂತಹ ಈ ಒಂದು ಧಾತು ಮಾತ್ರ ಸಹವೆಲೆನ್ಸಿಯ ಸಂಯುಕ್ತ ಉಂಟು ಮಾಡುತ್ತೆ ಅಂತೇಳಿ ನಾವು ಹೇಳ್ಬೋದು. ಇನ್ನು 3ನೇ ವೇಲೆನ್ಸಿಯನ್ನು ಹೊಂದಿರುವ ಅಲೋಹ ಧಾತುವನ್ನು ಹೆಸರಿಸಿ. ಈಗ ಹೇಳಿದೆ ನಾನು ಸಿ, ಈ 15ನೇ ಗುಂಪಿನಲ್ಲಿ ಬರುತ್ತದೆ. ಇದು ಒಂದು ಅಲೋಹ ಕೂಡ ಆಗಿದೆ, ಯಾಕಂದರೆ ಇದು ಬಲಭಾಗ, ಆವರ್ತ ಕೋಷ್ಟಕದ ಬಲಭಾಗದಲ್ಲಿ ಎಲ್ಲವೂ ಕೂಡ ಅಲೋಹಗಳಾಗಿರ್ತವೆ. ಆವರ್ತ ಕೋಷ್ಟಕದ ಬಲಭಾಗದಲ್ಲಿ ಬರ್ತಾವಲ್ಲ ಇವೆಲ್ಲ, 15ನೇ ಗುಂಪು, 16, 17, 18ನೇ ಗುಂಪು. ಸೊ 3 ವೇಲೆನ್ಸಿ ಯಾವುದಿದೆಯಪ್ಪ ಅಂದರೆ ಸಿಗೆ ಇರುತ್ತದೆ. ಓಕೆ, ನೆನ್ಪಿಟ್ಕೋಬೇಕು. ಯಾಕಪ್ಪ ಅಂದರೆ 18ನೇ ಗುಂಪಿನಲ್ಲಿ ಬರುವ ಧಾತುಗಳ ವೇಲೆನ್ಸಿ, ಯಾವ್ಯಾವ ಗುಂಪಿನಲ್ಲಿ ಬರುವ ಧಾತುಗಳ ವೇಲೆನ್ಸಿ ಎಷ್ಟಿದೆ ಅಂಥೇಳಿ ತಾವು ನೆನ್ಪಿಟ್ಕೋಬೇಕು. 18ನೇ ಗುಂಪಿನಲ್ಲಿ ಬರುವಂಥ ಧಾತುಗಳ ವೇಲೆನ್ಸಿ 0, 0. 17ನೇ ಗುಂಪಿನಲ್ಲಿ ಬರುವ ಧಾತುಗಳ ವೇಲೆನ್ಸಿ 1, ಈ ರೀತಿಯಲ್ಲಿ 16, 2, 15, 3, 14, 4, ಈ ರೀತಿಯಲ್ಲಿ ಪ್ರತಿಯೊಂದು ಒಂದು ಗುಂಪು ಬರುವಂಥ ಎಲ್ಲ ಗುಂಪಿನಲ್ಲಿ ಬರುವಂಥ ಧಾತುಗಳ ವೇಲೆನ್ಸಿ ಎಷ್ಟಿರುತ್ತೆ ಅಂತ ನಮಗೆ ನೆನ್ಪಿಟ್ಕೋಬೇಕು. ಯಾಕಂದರೆ ಈ ರೀತಿಯ ಪ್ರಶ್ನೆಗಳು ಬಂದಾಗ ತಾವು ಸುಲಭವಾಗಿ ಬಿಡಿಸ್ಬೋದು. ನೆಕ್ಸ್ಟ್ ಬಿ ಮತ್ತು ಸಿಗಳಲ್ಲಿ ಯಾವುದರ ಪರಮಾಣು ಗಾತ್ರ ದೊಡ್ಡದು ಮತ್ತು ಏಕೆ? ಸೊ ಇದು ಮುಂದಕ್ಕೆ ಹೋದಂತೆಲ್ಲ ನೋಡ್ರಿ, ಪರಮಾಣು ಗಾತ್ರ ಏನಾಗುತ್ತದೆ, ಆವರ್ತ ಕೋಷ್ಟಕದಲ್ಲಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಅಥವಾ ಮುಂದಕ್ಕೆ ಹೋದಂತೆ ಸೊ ಏನಾಗುತ್ತದೆ, ಪರಮಾಣು ಗಾತ್ರ ಕಡಿಮೆಯಾಗುತ್ತದೆ. ಹಾಗಾಗಿ ಬಿಯ ಪರಮಾಣು ಗಾತ್ರ ದೊಡ್ಡದು. ಎಸ್, ಯಾವುದರ ಪರಮಾಣು ಗಾತ್ರ ದೊಡ್ಡದು? ಬಿಯ ಪರಮಾಣು ಗಾತ್ರ ದೊಡ್ಡದು. ಮತ್ತು ಏಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಷ್ಟು ಹೇಳಬೇಕು, ಮುಂದಕ್ಕೆ ಹೋದಂತೆಲ್ಲ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗಿ ಆ ಒಂದು ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಗಳ ನಡುವಿನ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗಾಗಿ ಒಂದು ಪರಮಾಣುವಿನ ಗಾತ್ರ ಚಿಕ್ಕದಾಗುತ್ತಾ ಹೋಗುತ್ತದೆ. ಸೊ ಆವರ್ತ ಕೋಷ್ಟಕದ ಇಡೀ ಪಾಠವನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಒಂದೇ ತಾಸಿನಲ್ಲಿ 1 ಅವರಲ್ಲೇ ಎಕ್ಸ್ಪ್ಲೇನ್ ಮಾಡಿದಿರುವಂಥ ವಿಡಿಯೋ ಇದೆ, ಅದನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು. ನೆಕ್ಸ್ಟ್ 4 ಅಂಕದ ಒಂದು ಪ್ರಶ್ನೆ ಬಂತು ನೋಡ್ರಿ, 26ನೇ ಪ್ರಶ್ನೆ. ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? 2 ಉದಾಹರಣೆ ಕೊಡಿ. ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದೆ. ಉಭಯವರ್ತಿ ಆಕ್ಸೈಡ್ಗಳು, ಸೊ ಕೆಲವೊಂದು ಆಕ್ಸೈಡ್ಗಳಿರ್ತವೆ, ಅವು ಆಮ್ಲದೊಂದಿಗೂ ಪ್ರತ್ಯಾಮ್ಲದೊಂದಿಗೂ ವರ್ತಿಸಿದಾಗ ಕೂಡ ಲವಣ ಮತ್ತು ನೀರನ್ನು ಕೊಡುತ್ತವೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಕೂಡ ಲವಣ ಮತ್ತು ನೀರನ್ನು ಕೊಡುವಂತಹ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳಂತ ನಾವು ಕರೆಯುತ್ತೇವೆ. ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್. ನೆಕ್ಸ್ಟ್ ಕೊಠಡಿಯ ತಾಪಮಾನದಲ್ಲಿ ದ್ರವರೂಪದ ಲೋಹ ಯಾವುದು? ನೆನ್ಪಿಟ್ಕೋಬೇಕು, ಪಾದರಸ. ನೆಕ್ಸ್ಟ್ ಅದೇ ರೀತಿಯಲ್ಲಿ ದ್ರವರೂಪದ ಅಲೋಹ ಯಾವುದಂತ ಕೇಳಬಹುದು. ಅತ್ಯಂತ ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದು ಲೋಹ ಯಾವುದಂತ ಕೇಳಬಹುದು. ಈ ಲೋಹಗಳಿಗೆ ಸಂಬಂಧಪಟ್ಟಿರುವಂಥ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರ್ತಾವೆ, ನೋಡ್ಕೋಬೇಕು. ನೆಕ್ಸ್ಟ್ ಸಿ, ಆಮ್ಲೀಯ ಆಕ್ಸೈಡ್ಗಳು ಹೇಗೆ ಉಂಟಾಗುತ್ತವೆ? ಆಮ್ಲೀಯ ಆಕ್ಸೈಡ್ಗಳು ಯಾವಾಗ ಅಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸುತ್ತವೆಯೋ ಆಮ್ಲೀಯ ಆಕ್ಸೈಡ್ಗಳು ಉಂಟಾಗುತ್ತವೆ. ಏನು ಹೇಳಿದೆ ನಾನು? ಯಾವಾಗ ಅಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸುತ್ತವೆಯೋ ಆಮ್ಲೀಯ ಆಕ್ಸೈಡ್ಗಳು ಉಂಟಾಗುತ್ತವೆ. ಉದಾಹರಣೆಗೆ ಕಾರ್ಬನ್ ಒಂದು ಅಲೋಹ ಪ್ಲಸ್ ಆಕ್ಸಿಜನ್ O2ನೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಸಿಕ್ತು ನಮಗೆ, CO2. ಸೊ CO2 ಏನೋ ಒಂದು ಆಮ್ಲೀಯ ಆಕ್ಸೈಡ್ ಅಂಥೇಳಿ ನಾವು ಹೇಳ್ಬೋದು. ಸೊ ಇಲ್ಲಿಯ ತನಕ ನಾವು ರಸಾಯನಶಾಸ್ತ್ರದ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇವೆ. ಈಗ ಜೀವವಿಜ್ಞಾನದ ಒಂದು ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1 ಅಂದರೆ 27ನೇ ಪ್ರಶ್ನೆ, 26 ಆಯ್ತಲ್ಲ, ಈಗ 27. ಈ ಕೆಳಗಿನ ಗುಂಪೊಂದು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಒಳಗೊಂಡಿದೆ. ವಿಘಟನೆಗೆ ಒಳಗಾಗಬೇಕು ನೋಡಿ. ಆಪ್ಷನ್ ಎನಲ್ಲಿ ಗಾಜು ಇದೆ, ಸೊ ಆಪ್ಷನ್ ಎ ಅಲ್ಲ, ಗಾಜು ವಿಘಟನೆಗೆ ಒಳಗಾಗೋದಿಲ್ಲ. ಆಪ್ಷನ್ ಬಿ ನಲ್ಲಿ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಕೂಡ ಅಲ್ಲ. ಆಪ್ಷನ್ ಡಿ ನಲ್ಲಿ ಗಾಜು ಇದೆ. ಸೊ ಆದರೆ ಆಪ್ಷನ್ ಸಿ ನಲ್ಲಿ ನೋಡಿ, ಚರ್ಮ ವಿಘಟನೆ ಆಗುತ್ತದೆ, ಹೂವು ಆಗುತ್ತದೆ, ತರಕಾರಿಗಳು ವಿಘಟನೆಗೆ ಒಳಗಾಗುತ್ತವೆ, ಕೊಳೆತು ಹೋಗ್ತವೆ, ಗೊಬ್ಬರವಾಗಿ ಪರಿವರ್ತನೆ ಆಗ್ತಾವ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ 28ನೇದು ಜಲ ಮತ್ತು ಮಣ್ಣು ಎರಡೂ ಸಂರಕ್ಷಣೆ ಆಗುವ ಉತ್ತಮ ವೈಜ್ಞಾನಿಕ ವಿಧಾನ ಯಾವುದು? ಸೊ ಆಣೆಕಟ್ಟುಗಳನ್ನು ಕಟ್ಟಿರುವುದರಿಂದ ಜಲ ಏನೋ ಸಂರಕ್ಷಣೆ ಆಗುತ್ತದೆ, ಬಟ್ ಮಣ್ಣು ಯಾವ ರೀತಿಯಲ್ಲಿ ಸಂರಕ್ಷಣೆ ಆಗುತ್ತದೆ? ಆಗೋದಿಲ್ಲ. ಬಾವಿಗಳ ನಿರ್ಮಾಣ ಆಗೋದಿಲ್ಲ, ಮಳೆ ನೀರು ಕೊಯ್ಲು ಆಗೋದಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಅರಣ್ಯೀಕರಣ. ಸೊ ಅರಣ್ಯಗಳನ್ನು ಬೆಳೆಸುವುದರಿಂದ ಸೊ ಜಲ ಸಂರಕ್ಷಣೆ ಆಗುತ್ತದೆ. ಹೇಗಾಗುತ್ತದೆ?
ಸೊ ಅರಣ್ಯಗಳಿರುವುದರಿಂದ ನೀರಿನ ಪ್ರವಾಹ ಕಡಿಮೆ ಆಗುತ್ತದೆ, ನೀರನ್ನು ಹಿಡಿದಿಡುತ್ತವೆ, ನೀರನ್ನು ಭೂಮಿಯ ಒಳಗೆ ಇಂಗುವಂತೆ ಮಾಡುತ್ತವೆ ಅವು. ಅದೇ ರೀತಿಯಲ್ಲಿ ಅರಣ್ಯಗಳು ಬೇರುಗಳು ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನು ಕೂಡ ತಪ್ಪಿಸುತ್ತವೆ. ಸೊ ಹಾಗಾಗಿ ಅರಣ್ಯೀಕರಣ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 29ನೇ ಪ್ರಶ್ನೆ, ಓಜೋನ್ ಪದರ ಹಗುರವಾಗಲು ಕಾರಣವೇನು? ತುಂಬ ಈಸಿಯಾಗಿದೆ ಪ್ರಶ್ನೆ. CFC ಅಣುಗಳು. ಶೀತಲೀಕರಣ ಯಂತ್ರ ಮತ್ತು ರೆಫ್ರಿಜರೇಟರ್ಗಳಿಂದ ಬಿಡುಗಡೆಯಾಗುವಂತಹ CFC ಎಂಬ ರಾಸಾಯನಿಕಗಳು ಓಜೋನ್ನೊಂದಿಗೆ ವರ್ತಿಸಿ ಓಜೋನ್ ಪದರವನ್ನು ಹಾಳು ಮಾಡ್ತಾ ಇದೆ, ಓಜೋನ್ ಪದರವನ್ನು ಹಗುರ ಮಾಡ್ತಾ ಇದೆ ಅಂತೇಳಿ ನೀವು ನಿಮ್ಮದೇ ಆದಂತಹ ಒಂದು ವ್ಯಾಖ್ಯೆ ಡೆಫಿನೇಷನನ್ನು ಮಾಡ್ಕೋಬೋದು. ನೆಕ್ಸ್ಟ್ 30ನೇದು, ಮುಗಿದು ಹೋಗುವ ಅಂದರೆ ಬರಿದಾಗುವ ಸಂಪನ್ಮೂಲಗಳಿಗೆ ಉದಾಹರಣೆ ಕೊಡಿ. ಮುಗಿದು ಹೋಗಬೇಕು ಅಂದರೆ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು, ನೈಸರ್ಗಿಕ ಅನಿಲಗಳಾಗಿರ್ಬೋದು. ಎಷ್ಟು ನೋಡಿ ಎಷ್ಟು ಈಸಿಯಾಗಿರುವಂಥ ಪ್ರಶ್ನೆ ಇದೆ. ನೆಕ್ಸ್ಟ್ 31ನೇದು, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಪಾಲಿಥೀನ್ ಚೀಲಗಳ ಬಳಕೆಯನ್ನು ನಿಷೇಧಿಸಿದೆ, ಕಾರಣವೇನು? ಯಾಕೆ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ನಾವು ಬಳಸಬಾರ್ದು, ಬ್ಯಾನ್ ಮಾಡಬೇಕು ಅಂತಾರಲ್ಲ, ಯಾಕಪ್ಪ ಅಂದರೆ ಅವು ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ. ಅವು ಒಳಗಾಗದೆ ಪರಿಸರದಲ್ಲಿ ದೀರ್ಘಕಾಲಿಕವಾದ ಮಾಲಿನ್ಯವನ್ನು ಉಂಟು ಮಾಡುತ್ತವೆ, ಹಾಗಾಗಿ ಅವುಗಳನ್ನು ನಿಷೇಧಿಸಬೇಕು. ನೆಕ್ಸ್ಟ್ 32ನೇದು ನೋಡ್ರಿ, ಒಂದು ಆಧಾರದ ಸುತ್ತ ಕುಡಿಬಳ್ಳಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜಿಸುತ್ತವೆ? ನೋಡಿ, ಇದಕ್ಕೆ ಒಂದು ನಾನು ಚಿತ್ರ ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ತಾವು ಇಲ್ಲಿ ನೋಡ್ಬೋದು, ಒಂದು ಬಳ್ಳಿಯು ಯಾವ ರೀತಿಯಲ್ಲಿ ಒಂದು ಆಧಾರಕ್ಕೆ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಆಕ್ಸಿನ್ಗಳು ಯಾವ ರೀತಿಯ ಒಂದು ಕೆಲಸ ಮಾಡುತ್ತವೆ ಅಂತ ಒಂದು ಪ್ರಶ್ನೆ ಇದೆ. ಬಳ್ಳಿ ಕುಡಿಯಂತಹ ಕೆಲವು ಸಸ್ಯಗಳು ಯಾವುದಾದ್ರೂ ಆಧಾರದ ಸಂಪರ್ಕಕ್ಕೆ ಬಂದಾಗ, ಇದೊಂದು ಬಳ್ಳಿ ಇದೆ, ಇನ್ನೊಂದು ಆಧಾರ ಇದೆ ಅಂತ ತಿಳ್ಕೊಳ್ರಿ. ಯಾವುದರ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದ ಸಂಪರ್ಕದಲ್ಲಿರುವ ಭಾಗಕ್ಕಿಂತ ಅಂದರೆ ಈ ಭಾಗಕ್ಕಿಂತ ಸಂಪರ್ಕದಲ್ಲಿ ಇರದೇ ಇರುವ ಭಾಗದಲ್ಲಿ ಅಂದರೆ ಇದರ ಅಪೋಸಿಟ್ ಮೇಲ್ಭಾಗದಲ್ಲಿ ಆಕ್ಸಿನ್ ಹಾರ್ಮೋನ್ನ ಪ್ರಮಾಣ ಹೆಚ್ಚಾಗುತ್ತದೆ. ಅಂದರೆ ಒಳಭಾಗದಲ್ಲಿ ಆಕ್ಸಿನ್ ಹಾರ್ಮೋನ್ನ ಕಡಿಮೆ ಆಗುತ್ತದೆ, ಅದರ ಹೊರಭಾಗದಲ್ಲಿ ಆಕ್ಸಿನ್ ಹಾರ್ಮೋನ್ನ ಪ್ರಮಾಣ ಹೆಚ್ಚಾಗುತ್ತದೆ. ಇನ್ನು ಎಲ್ಲಿ ಆಕ್ಸಿನ್ ಹೆಚ್ಚಿರುತ್ತದೆಯೋ ಅಲ್ಲಿ ಅದರ ಬೆಳವಣಿಗೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದರ ಪರಿಣಾಮವಾಗಿ ಸಸ್ಯದ ಒಳಭಾಗಕ್ಕಿಂತ ಹೊರಭಾಗ ಹೆಚ್ಚಿನ ಬೆಳವಣಿಗೆಯನ್ನು ಸಸ್ಯವನ್ನು ಆಧಾರದ ಸುತ್ತ ಸುತ್ತುವಂತೆ ಮಾಡುತ್ತದೆ. ನೋಡ್ರಿ, ಈ ಭಾಗದ ಬೆಳವಣಿಗೆ ಆಗೋದೇ ಇಲ್ಲ, ಅದರ ಹೊರಭಾಗ ಬೆಳವಣಿಗೆ ಆಗುತ್ತೆ. ಒಂದು ಭಾಗ ಬೆಳವಣಿಗೆ ಆಗುತ್ತೆ, ಒಂದು ಭಾಗ ಬೆಳವಣಿಗೆ ಆಗಲಿಲ್ಲ ಅಂತಂದರೆ ಅಲ್ಲಿ ಅದು ಸುತ್ತುತ್ತದೆ, ಆಧಾರದಕ್ಕೆ ಸುತ್ತುತ್ತಾ ಹೋಗುತ್ತದೆ ಅಂಥೇಳಿ ನಾವು ಹೇಳ್ಬೋದು. ಈ ಒಂದು ನಿಯಂತ್ರಣ ಮತ್ತು ಸಹಭಾಗಿತ್ವದ ಪಾಠದ ವಿಡಿಯೋವನ್ನು ಕೂಡ ನಾನು ಮಾಡಿ ಹಾಕಿದ್ದೇನೆ. ತಾವು ಅಲ್ಲಿ ಇನ್ನೂ ನಿಧಾನವಾಗಿ ಎಲ್ಲ ವಿಡಿಯೋಗಳನ್ನು ನೋಡುತ್ತಾ ಇನ್ನೂ ಚೆನ್ನಾಗಿ ತಾವು ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್, ಈ ಕೆಳಗಿನ ಪ್ರಾಯೋಗಿಕ ವ್ಯವಸ್ಥೆಯಲ್ಲಿ ಸಸ್ಯಗಳ ಗುರುತ್ವಾನುವರ್ತನೆಯನ್ನು ಸ್ಪಷ್ಟಪಡಿಸಿ. ಗುರುತ್ವಾನುವರ್ತನೆ ಎಂದರೇನು? ಸಸ್ಯದ ಕಾಂಡದ ಚಲನೆ. ಕಾಂಡ ಯಾವ ಕಡೆ ಚಲಿಸುತ್ತದೆ? ಮೇಲ್ಭಾಗದಲ್ಲಿ. ಸೊ ಇಲ್ಲಿ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಕಾಂಡವು ಚಲಿಸ್ತಾ ಇದೆ. ಇದನ್ನು ನಾವು ಏನೆಂದು ಕರೆಯುತ್ತೇವೆ? ಋಣ ಗುರುತ್ವಾನುವರ್ತನೆ, ನೆಗೆಟಿವ್ ಜಿಯೋಟ್ರಾಫಿಸಮ್ ಅಂಥೇಳಿ ಹೇಳುತ್ತೇವೆ. ಯಾಕಂದರೆ ಗುರುತ್ವಾಕರ್ಷಣೆ ಶಕ್ತಿಗೆ ವಿರುದ್ಧವಾಗಿ ಮೇಲಕ್ಕೆ ಚಲಿಸ್ತಾ ಇದೆ. ಇನ್ನು ಸಸ್ಯದ ಬೇರುಗಳ ಚಲನೆ. ಇದು ಸಸ್ಯದ ಬೇರುಗಳ ಚಲನೆಯು ಭೂಮಿಯ ಗುರುತ್ವಾಕರ್ಷಣೆಯ ದಿಕ್ಕಿನ ಕಡೆಗೆ ಚಲಿಸ್ತಾ ಇದೆ. ಹಾಗಾಗಿ ಇದನ್ನು ನಾವು ಧನ ಗುರುತ್ವಾನುವರ್ತನೆ ಅಂತೇಳಿ ನಾವು ಕರೆಯುತ್ತೇವೆ. ಸೊ ಇಷ್ಟೇ ಬರೆದ್ರೆ ಸಾಕು. ಇದನ್ನು ನಾವು ಋಣ ಗುರುತ್ವಾನುವರ್ತನೆ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂತ ನಾನು ಈಗ ಹೇಳಿದೆ. ಇದನ್ನು ನಾವು ಧನ ಗುರುತ್ವಾನುವರ್ತನೆ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ, ಯಾಕೆ ಕರಿತೀವಿ ಅಂತ ಬರೆದ್ರೆ ಸಾಕು. 2 ಅಂಕಕ್ಕೆ ಇದೆ, ಸಿಂಪಲ್ ಇಷ್ಟೇ ಬರಿಬೇಕು. ನೆಕ್ಸ್ಟ್, ಒಂದು ಹೂವಿನ ಚಿತ್ರ ಇದೆ. 33ನೇ ಪ್ರಶ್ನೆ, ಹೂವಿನ ಚಿತ್ರ ಪ್ರಾಕ್ಟೀಸ್ ಮಾಡಿರಿ. ಅದೇ ರೀತಿಯಲ್ಲಿ 34ನೇ ಒಂದು ಪ್ರಶ್ನೆ ನೋಡ್ರಿ, ಪರಾಗಸ್ಪರ್ಶವು ಗರ್ಭಧಾರಣೆಗಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ಒಂದು ಸ್ವಲ್ಪ ಪ್ರಶ್ನೆ, ಪರಾಗಸ್ಪರ್ಶವು ನಿಷೇಚನೆಗಿಂತ ಹೇಗೆ ಭಿನ್ನವಾಗಿದೆ ಅಂಥೇಳಿ ಇದೆ ಬುಕ್ಕಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಪ್ರಶ್ನೆ ಬರಬೇಕಾಗಿತ್ತು, ಮಿಸ್ಪ್ರಿಂಟ್ ಆಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಪರಾಗಸ್ಪರ್ಶ ಅಂತಂದರೆ ಏನು? ಒಂದು ಹೂವಿನ ಪರಾಗಗಳು ಮತ್ತೊಂದು ಹೂವಿನ ಅಥವಾ ಅದೇ ಹೂವಿನ ಕೇಸರಕ್ಕೆ ವರ್ಗಾವಣೆ ಆಗೋದು, ಅದನ್ನೇ ನಾವು ಪರಾಗಸ್ಪರ್ಶ ಅಂತೇಳಿ ನಾವು ಕರೆಯುತ್ತೇವೆ. ಆದರೆ ನಿಷೇಚನ ಅಥವಾ ಗರ್ಭಧಾರಣೆ ಅಂತಂದರೆ ಏನು? ನಿಷೇಚನ ನೋಡೋಣ ನಾವು. ನಿಷೇಚನ ಅಂತಂದರೆ ಹೆಣ್ಣು ಲಿಂಗಾಣುಗಳು ಮತ್ತು ಗಂಡು ಲಿಂಗಾಣುಗಳು ಸೇರಿಕೊಂಡು ಯುಗ್ಮಜ ಉಂಟಾಗುವುದನ್ನು ನಾವು ನಿಷೇಚನ ಅಂತ ನಾವು ಕರೆಯುತ್ತೇವೆ. ಓಕೆ, ಹೆಣ್ಣು ಲಿಂಗಾಣುಗಳು ಅಥವಾ ಗಂಡು ಲಿಂಗಾಣುಗಳು ಸೇರಿಕೊಂಡು ಯುಗ್ಮಜ ಉಂಟಾಗುವುದಕ್ಕೆ ನಾವು ನಿಷೇಚನ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಆಪ್ಷನ್ ಬಿ, ವೀರ್ಯಕೋಶಿಕೆಯ ಕಾರ್ಯ ತಿಳಿಸಿ. ಸೊ ಇದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಒಂದು ಭಾಗ ಆಗಿದೆ ವೀರ್ಯಕೋಶಿಕೆಗಳು. ಸೊ ವೀರ್ಯಕೋಶಿಕೆಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳು ಒಂದು ರೀತಿಯ ದ್ರವಗಳನ್ನು ಸ್ರವಿಸ್ತವ. ಈ ದ್ರವಗಳು ವೀರ್ಯಾಣುಗಳಿಗೆ ಪೋಷಣೆಯನ್ನು ಕೊಡುತ್ತವೆ ಮತ್ತು ವೀರ್ಯಾಣುಗಳ ಚಲನೆಗೆ ಸಹಾಯ ಮಾಡುತ್ತವೆ. ವೀರ್ಯಾಣುಗಳು ಚಲಿಸಬೇಕಲ್ಲ, ಚಲಿಸಿ ಅಂಡನಾಳದಲ್ಲಿರುವಂತಹ ಒಂದು ಅಂಡಾಣುವನ್ನು ಫಲಿತಗೊಳಿಸಬೇಕಲ್ಲ, ಹಾಗಾಗಿ ಅವುಗಳು ಚಲಿಸುವುದಕ್ಕೆ ಸಹಾಯ ಮಾಡುತ್ತವೆ.
ಅವುಗಳ ಒಂದಿಗೆ ಪೋಷಣೆಯನ್ನು ಕೊಡ್ತಾ ಇರ್ತವೆ. ನೆಕ್ಸ್ಟ್ ಇನ್ನು ಪ್ರೌಢ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳೇನು? ಸೊ 3 ಅಂಕದ ಪ್ರಶ್ನೆ, ಎ ಬಿ ಅಥವಾ ಬರೀಬೋದು ಅಥವಾ ಇದೊಂದನ್ನಾದರೂ ತಾವು ಬರೆಯಬಹುದು. ಸೊ ಇದಕ್ಕೆ ಉತ್ತರವನ್ನು ಕೂಡ ನಾನು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈಗ. ಸೊ ಪ್ರಶ್ನೆ ಏನಿತ್ತು, ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರ ಲಕ್ಷಣಗಳು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಹುಡುಗ ಇರಲಿ ಹುಡುಗಿ ಇರಲಿ ಈ 4 ಲಕ್ಷಣಗಳು ಸೇಮ್ ಇರ್ತವೆ ಎಲ್ಲರಿಗೂ. ಈ 4 ಲಕ್ಷಣಗಳನ್ನು ಬರಿಬೇಕಾಗುತ್ತದೆ. ಸೊ ಮುಖ ಕೈಕಾಲುಗಳ ಮೇಲೆ ತೆಳುವಾದ ಕೂದಲುಗಳು ಕಂಡು ಬರುತ್ತವೆ, ಮುಖದ ಮೇಲೆ ಮೊಡವೆಗಳು ಬರುತ್ತವೆ, ಚರ್ಮದಲ್ಲಿ ಎಣ್ಣೆ ಅಂಶ ಇರುತ್ತದೆ, ಕಂಕುಳ ಮತ್ತು ಜನನಾಂಗಗಳಂತಹ ಭಾಗಗಳಲ್ಲಿ ದಟ್ಟವಾಗಿ ಕೂದಲುಗಳು ಬೆಳೆಯುತ್ತವೆ ಮತ್ತು ಅವು ಗಾಢ ಬಣ್ಣಕ್ಕೆ ತಿರುಗುತ್ತವೆ. ಮತ್ತು ಹುಡುಗರ ಕೇಳಿದರೆ 5, 6, 7 ಗುಣಲಕ್ಷಣಗಳನ್ನು ಬರೆಯಬೇಕು. ಇನ್ನು ಹುಡುಗಿಯರು ಕೇಳಿದ್ದಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ 8, 9 ಬರೀಬೇಕು. ಮೊದಲಿನ 1, 4 ಬರೆದು ಈ 8, 9 ಅಂದರೆ ಟೋಟಲ್ 6 ಪಾಯಿಂಟ್ಸ್ ಆಗುತ್ತವೆ. ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಆರಂಭವಾಗುತ್ತದೆ ಮತ್ತು ಸ್ತನಗಳ ಗಾತ್ರ ದೊಡ್ಡದಾಗುತ್ತದೆ, ಸ್ತನದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತದೆ. ಇದು ಪ್ರಾಣಿಗಳ ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಿದೆ. ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅಂಥೇಳಿ ಇಡೀ ಪಾಠವನ್ನು ಕೂಡ ನಾನು ವಿವರಣೆ ಮಾಡಿದ್ದೇನೆ 2 ಭಾಗಗಳಲ್ಲಿ. ಸೊ ಸಂಪೂರ್ಣವನ್ನು ಪಾಠವನ್ನು ಕೂಡ ತಾವು ವೀಕ್ಷಣೆ ಮಾಡಬಹುದು. 35ನೇ ಪ್ರಶ್ನೆ, ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ರೂಪಿಸುತ್ತವೆ? ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಪ್ರಶ್ನೆಗೆ ನಾವು ಮೆಂಡಲ್ರವರ ದ್ವಿತಳೀಕರಣ ಪ್ರಯೋಗವನ್ನು ಬರೆಯಬೇಕು. ಈಗಾಗಲೇ ನಾನು ಅನುವಂಶೀಯತೆ ಪಾಠವನ್ನು ನಾನು ಮಾಡಿದ್ದೇನೆ. ಈ ಒಂದು ಪ್ರಶ್ನೆಗೆ ಯಾವ ರೀತಿಯಲ್ಲಿ ತಾವು ಉತ್ತರವನ್ನು ಬರೆಯಬೇಕಂತ ಹೇಳಿ ಅಲ್ಲಿ ನಾನು ವಿವರವಾಗಿ ಹೇಳಿಕೊಟ್ಟಿದ್ದೇನೆ. ದಯವಿಟ್ಟು ಆ ಒಂದು ವಿಡಿಯೋಗಳನ್ನು ತಾವು ನೋಡ್ತಾ ಹೋಗ್ರಿ. ಇಲ್ಲಿ ದ್ವಿತಳೀಕರಣವನ್ನು ನಾವು ವಿವರಿಸಬೇಕಾಗುತ್ತದೆ. ಓಕೆ, ಗುಣಗಳು ದುರ್ಬಲ ಅಥವಾ ಪ್ರಬಲವಾಗಿರುತ್ತವೆ ಎಂಬುದು ಮೆಂಡಲ್ರ ಪ್ರಯೋಗಗಳು ಹೇಗೆ ನಿರೂಪಿಸುತ್ತವೆ ಅಂತ ಕೇಳಿದಾಗ ನಾವು ಏಕತಳೀಕರಣ ಪ್ರಯೋಗವನ್ನು ಬರೆಯಬೇಕು. ಇನ್ನು ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ನಿರೂಪಿಸುತ್ತವೆ ಅಂತ ಕೇಳಿದಾಗ ದ್ವಿತಳೀಕರಣ ಪ್ರಯೋಗವನ್ನು ನಾವು ಬರೀಬೇಕಾಗುತ್ತದೆ. ತುಂಬ ಸಿಂಪಲ್ ಇದೆ, 4 ಪಾಯಿಂಟ್ಸ್ ಇವೆ. ನೀವು ಹೋಗಿ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿ, ಖಂಡಿತ ತಮಗೆ ಅರ್ಥ ಆಗುತ್ತದೆ. ಅಥವಾ ಪ್ರಶ್ನೆ ಇದೆ ನೋಡ್ರಿ, ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ವಿಭಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳು ಹೆಚ್ಚು ಸಮರ್ಥ ಹೇಗೆ? ಎಸ್, ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಭಿನ್ನತೆಗಳು ಬರ್ತಾವಲ್ಲ, ಅವು ಹೆಚ್ಚು ಸಮರ್ಥವಾಗಿರುತ್ತವೆ. ಯಾಕಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ DNA ಸ್ವಪ್ರತೀಕರಣ ಆಗ್ತಾ ಇರ್ತದೆ, DNA ಉತ್ಪರಿವರ್ತನೆ ಹೊಂದುತ್ತಾ ಇರ್ತದೆ, ವರ್ಣತಂತುಗಳ ಅಡ್ಡ ಹಾಯುವಿಕೆ ಆಗ್ತಾ ಇರುತ್ತದೆ. ಸೊ ವಂಶವಾಹಿಗಳ ಪುನರ್ ಸಂಯೋಜನೆ ಆಗ್ತಾ ಇರ್ತವೆ. ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತಿರುವ ಕಾರಣದಿಂದಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾಗುವ ವಿಭಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾಗುವ ಭಿನ್ನತೆಗಳು ಹೆಚ್ಚು ಸಮರ್ಥ ಅಂತ ಬರಿಬೇಕು. ನೆಕ್ಸ್ಟ್ 36ನೇ ಪ್ರಶ್ನೆ, ರಚನಾನುರೂಪಿ ಕಾರ್ಯಾನುರೂಪಿ ಅಂಗಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ತುಂಬ ಸಿಂಪಲ್, ಡೆಫಿನೇಷನ್ ಬರೀಬೇಕು, ಮತ್ತೇನಿಲ್ಲ. ರಚನಾನುರೂಪಿ ಅಂದರೆ ಹೆಸರು ಹೇಳುತ್ತೆ, ಒಂದೇ ರೀತಿಯ ರಚನೆ ಆದರೆ ಬೇರೆ ಬೇರೆ ಕಾರ್ಯನಿರ್ವಹಿಸ್ತಾ ಇರ್ತವ. ಒಂದೇ ರೀತಿಯ ರಚನೆ ಬೇರೆ ಬೇರೆ ಕಾರ್ಯನಿರ್ವಹಿಸ್ತಾ ಇರ್ತವ. ಅದೇ ರೀತಿಯಲ್ಲಿ ಕಾರ್ಯಾನುರೂಪಿ ಅಂತಂದ್ರೇನು? ಎಸ್, ಕಾರ್ಯಾನುರೂಪಿ ಅಂದರೆ ಒಂದೇ ರೀತಿಯ ಕಾರ್ಯನಿರ್ವಹಿಸುವ ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರುವಂತಹ ಅಂಗಗಳನ್ನು ನಾವು ಕಾರ್ಯಾನುರೂಪಿ ಅಂಗಗಳು ಅಂತ ನಾವು ಕರೆಯುತ್ತೇವೆ. ಸೊ ಈ ವ್ಯತ್ಯಾಸವನ್ನು ಕೂಡ ನಾನು ಅನುವಂಶೀಯತೆಯ ಪಾಠದಲ್ಲಿ ವಿವರಿಸಿದ್ದೇನೆ, ಇನ್ನೂ ಚೆನ್ನಾಗಿ ಅಲ್ಲಿ ಕೂಡ ತಾವು ವೀಕ್ಷಣೆ ಮಾಡಬಹುದು. ಇನ್ನು ದ್ವಿತಳೀಕರಣ ಪ್ರಯೋಗದಲ್ಲಿ F2 ಪೀಳಿಗೆಯ ಅನುಪಾತ 9:3:3:1 ನಾನು ಹೇಳಿದ್ದೇನೆ. ಈ ಅನುಪಾತವನ್ನು ಕೇಳ್ತಾ ಇರ್ತಾರೆ ಪರೀಕ್ಷೆಯಲ್ಲಿ. ದ್ವಿತಳೀಕರಣ ಪ್ರಯೋಗದಲ್ಲಿ F2 ಪೀಳಿಗೆ ಅನುಪಾತ ಕೇಳ್ತಾ ಇರ್ತಾರೆ, 9:3:3:1. ಅದೇ ರೀತಿಯಲ್ಲಿ ಏಕತಳೀಕರಣ ಪ್ರಯೋಗದಲ್ಲಿ F2 ಪೀಳಿಗೆ ಅನುಪಾತಗಳನ್ನು ಕೂಡ ಕೇಳ್ತಾ ಇರ್ತಾರೆ, ಅದು ಕೂಡ ಸರಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ 37ನೇ ಪ್ರಶ್ನೆ, ಮಾನವನ ಮೆದುಳಿನ ಚಿತ್ರ ಇದೆ. ಸೊ ಪ್ರಾಕ್ಟೀಸ್ ಮಾಡಬೇಕು. ಯಾವ ಭಾಗ ಕೇಳಿದರೆ ಆ ಭಾಗ ಮಾತ್ರ ಆಗಬೇಕು, ಆ ಭಾಗ ಎಲ್ಲಿ ಬರುತ್ತೋ ಅಲ್ಲೇ ಹಾಕಬೇಕು, ಯಾವುದಂದರೆ ಯಾವುದೇ ಭಾಗ ಆಗಬಾರ್ದು. ನೆಕ್ಸ್ಟ್ ಕೊನೆಯ ಪ್ರಶ್ನೆ, 5ನೇ ಪ್ರಶ್ನೆ, ಇಮ್ಮಡಿ ಪರಿಚಲನೆ ಎಂದರೇನು? ಸೊ ಈ ಕಶೇರುಕಗಳಲ್ಲಿ ರಕ್ತವು ಇಡೀ ದೇಹವನ್ನು ಚಲಿಸಬೇಕಾದ್ರೆ 2 ಸಲ ಹೃದಯವನ್ನು ಹಾದಬೇಕಾಗುತ್ತದೆ. ಅದನ್ನೇ ನಾವೇನೆಂದು ಕರೀತೇವಪ್ಪ ಅಂದರೆ ಇಮ್ಮಡಿ ಪರಿಚಲನೆ ಅಂತೇಳಿ ಕರೀತೇವೆ. ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ದೇಹದ ಯಾವುದೇ ಒಂದು ಭಾಗಕ್ಕೆ ರಕ್ತ ಸರಬರಾಜು ಆಗಬೇಕಾದ್ರೆ ಅದು ಮೊದಲು ಹೃದಯಕ್ಕೆ ಹೋಗಿ, ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗಿ, ಶ್ವಾಸಕೋಶದಿಂದ ಮತ್ತೆ ಹೃದಯಕ್ಕೆ ಬರಬೇಕು. 2 ಸಲ ಹೃದಯದಲ್ಲಿ ಚಲಿಸಿದ ನಂತರನೇ ನಮ್ಮ ದೇಹಕ್ಕೆ ಅದು ಬರುತ್ತದೆ. ಹಾಗಾಗಿ ಇದನ್ನು ನಾವು ಇಮ್ಮಡಿ ಅಂದ್ರೇನು? 2 ರೈಟ್, ಇಮ್ಮಡಿ ಪರಿಚಲನೆ ಅಂತೇಳಿ ಕರೀತೇವೆ. ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆ ಏನು? ಯಾಕೆ 2 ಸಲ ಚಲಿಸಬೇಕು? ಯಾಕಪ್ಪ ಅಂದರೆ
ಆಕ್ಸಿಜನ್ ಯುಕ್ತ ರಕ್ತ ಸಾಗಾಣಿಕೆ ಆಗಬೇಕಪ್ಪ ಅಂದರೆ ಇಮ್ಮಡಿ ಪರಿಚಲನೆಯು ನಡೆಯಲೇಬೇಕು. ಇದೇ ಅದರ ಪ್ರಾಮುಖ್ಯತೆ. ನೆಕ್ಸ್ಟ್, ಅಪಧಮನಿಗಳು ಮತ್ತು ಅಭಿಧಮನಿಗಳಿಗಿರುವ ಎರಡು ವ್ಯತ್ಯಾಸಗಳನ್ನು ತಿಳಿಸಿ. ಸೊ ರಕ್ತನಾಳಗಳು, ಅಪಧಮನಿಗಳು ಅಭಿಧಮನಿಗಳಂದ್ರೆ ಏನು? ಹೃದಯದಿಂದ ಹೊರಟಿರುವಂತಹ ಬೇರೆ ಬೇರೆ ರಕ್ತನಾಳಗಳು. ಇವು ಏನು ಕೆಲಸ ಮಾಡುತ್ತವೆ? ಅಪಧಮನಿಗಳು ಏನು ಮಾಡುತ್ತವೆ? ಇವು ಹೃದಯದಿಂದ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ಅಪಧಮನಿ ಅಪೋಸಿಟ್ ಮಾಡುತ್ತವೆ, ರಕ್ತವನ್ನು ಏನು ಮಾಡ್ತಾ ಇವೆ? ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಮಾಡುತ್ತದೆ. ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತವೆ ಅಭಿಧಮನಿಗಳು. ಏನು ಮಾಡುತ್ತವೆ ಅಭಿಧಮನಿಗಳು? ದೇಹದ ವಿವಿಧ ಭಾಗಗಳಿಂದ, ವಿವಿಧ ಅಂಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುತ್ತವೆ. ಇವು ಹೃದಯದಿಂದ ರಕ್ತವನ್ನು ಒಯ್ಯುತ್ತವೆ. ಮತ್ತೆ ವ್ಯತ್ಯಾಸ ಇನ್ನೊಂದು ಏನು ಹೇಳ್ಬೋದಪ್ಪ ಅಂದರೆ, ಇದು ಅಪಧಮನಿಗಳು ಬಹಳ ದೂರದ ತನಕ ರಕ್ತವನ್ನು ಒಯ್ಯಬೇಕಾಗಿರುವುದರಿಂದ ಹೆಚ್ಚಿನ ಒತ್ತಡದಲ್ಲಿ ಇವು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಹೆಚ್ಚು ಒತ್ತಡದಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತಲ್ಲ, ಅದಕ್ಕಾಗಿ ಇವುಗಳ ಒಂದು ಭಿತ್ತಿ ದಪ್ಪವಾಗಿರುತ್ತದೆ ಮತ್ತು ಸ್ಥಿತಿಸ್ಥಾಪಕವಾಗಿರುತ್ತದೆ, ಫ್ಲೆಕ್ಸಿಬಿಲಿಟಿ ಇರುತ್ತದೆ ಅಂಥೇಳಿ ನಾವು ಹೇಳ್ಬೋದು. ಬಟ್ ಇವುಗಳು ದಪ್ಪವಾದ ಭಿತ್ತಿಯನ್ನು ಹೊಂದಿಲ್ಲ, ಸ್ಥಿತಿಸ್ಥಾಪಕತೆ ಕೂಡ ಇದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಇವು ಕವಾಟಗಳನ್ನು ಹೊಂದಿವೆ. ಮೂರನೇ ವ್ಯತ್ಯಾಸ ಕೂಡ ಹೇಳ್ಬೋದು. ಇವುಗಳಲ್ಲಿ ಕವಾಟಗಳು ಕಂಡು ಬರ್ತವೆ, ಇವುಗಳಲ್ಲಿ ಕವಾಟಗಳು ಕಂಡು ಬರುವುದಿಲ್ಲ ಅಂತೇಳಿ ಕೂಡ ನಾವು ಮೂರು ವ್ಯತ್ಯಾಸ ಮಾಡ್ಬೋದು. ಸೊ ನೋಡ್ರಿ, ಇಲ್ಲಿಯ ತನಕ ನಾವು ಒಂದೇ ಒಂದು ತಾಸಿನಲ್ಲಿ 3 ತಾಸಿನ ಪೇಪರನ್ನು ಒಂದೇ ಒಂದು ತಾಸಿನಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ನೀವು ಈಗ ಒಂದು ಕೆಲಸ ಏನು ಮಾಡಬೇಕಪ್ಪ ಅಂದರೆ, ಇದಿಷ್ಟು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು. ಸರಿಯಾಗಿ ಬಿಡಿಸಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದರೆ ಪ್ರಶ್ನೆ ಪತ್ರಿಕೆಗಳು ನೀವು ಎಷ್ಟು ಬಿಡಿಸ್ತಿರೋ ಆವಾಗಲೇ ನಿಮಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದರೆ ಮ್ಯಾಚಲ್ಲಿ ಗೆಲ್ಲಬೇಕಾದ್ರೆ ಮೊದಲು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದೇ ರೀತಿಯಲ್ಲಿ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಅದು ಒಂದು ಮ್ಯಾಚ್ ಇದ್ದ ಹಾಗೆ, ಕ್ರಿಕೆಟ್ ಮ್ಯಾಚ್ ಅದು ಯಾವುದೇ ಮ್ಯಾಚ್ ಇರಲಿ. ಸೊ ನೀವು ಇದು ಪ್ರಾಕ್ಟೀಸ್ ಮಾಡಬೇಕೀಗ. ಇವೆಲ್ಲಗಳನ್ನು ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ತಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು ಸಿಗುತ್ತವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಜಿಲ್ಲೆಯ ಇದೇ ರೀತಿಯಲ್ಲಿ ವಾರ್ಷಿಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚೆ ಮಾಡೋಣ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.